ಹರೇ ರಾಮ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ನಿನ್ನೆಯ ಮೆಲುಕು ಹಾಕೋಣ. ಮೆಲುಕು ಅಂದರೆ ಗೊತ್ತಲ್ವ ನಿಮಗೆ? ಮೆಲುಕು ಹಾಕುವ ಪ್ರಾಣಿ ಯಾವುದು? ಅದು ಯಾಕೆ ಮೆಲುಕು ಹಾಕುತ್ತೆ? ಮೊದಲು ಮಾಡಿದ್ದನ್ನೇ ಮತ್ತೆ ಮಾಡೋದು ಯಾಕೆ? ಅದು ಮಾಡಿದ್ದನ್ನೇ ಯಾಕೆ ಮಾಡಬೇಕು? ಮಾಡಿದ್ದನ್ನೇ ಮಾಡೋದಿಲ್ಲ. ಅದು ಒಂದು ಸರ್ತಿ ನುಂಗ್ಕೊಳ್ಳುತ್ತೆ, ಒಂದ್ಸಾರಿ ನುಂಗ್ಕೊಳ್ಳುತ್ತೆ. ಯಾಕೆಂದರೆ ಮುಂದಿದ್ದನ್ನು ಮೇಯ್ಬೇಕು. ಅದು ಒಂದನ್ನೇ ಅಗಿತಾ ಕೂತ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಮುಂದಿದ್ದನ್ನು ಮೇಯ್ಕೊಳ್ಬೇಕು. ಅದು ಹಾಗಾಗಿ ಒಂದ್ಸಾರಿ ಹೊಟ್ಟೆಗೆ ಹಾಕ್ಕೊಳ್ಳುತ್ತೆ, ಅದನ್ನು ತುತ್ತಿನ ಚೀಲಕ್ಕೆ ತುಂಬಿಕೊಳ್ಳುತ್ತೆ. ಆಮೇಲೆ ಪುರುಸೊತ್ತಿನಲ್ಲಿ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಮಲ್ಕೊಂಡು, ಅದರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಲ್ಕೊಂಡು ವಾಪಸ್ ಕರೆದು ಅದನ್ನು ಒಳಗೆ ಹೋಗಿದ್ದನ್ನು ವಾಪಸ್ ಕರೆದು ಮೇಲಕ್ಕೆ ಹಾಕಿ ಚೆನ್ನಾಗಿ ಅಗಿದು ಪುನಃ ಜೀರ್ಣಕ್ಕೆ ಕಳುಹಿಸಿಕೊಡುವಂಥದ್ದು. ಹಾಗೆ ಈ ಮೆಲುಕು ಹಾಕುವಾಗ ಕೇವಲ ನಿನ್ನೆ ಪಾಠ ಮಾಡಿದಷ್ಟೇ ಇವತ್ತು ಅನ್ನೋ ಥರ ನೀವು ಅನ್ಕೋಬೇಡಿ ಅಂತ. ಮೆಲುಕು ಹಾಕುವಾಗ ನಿಮಗದು ಜೀರ್ಣ ಆಗಬೇಕು. ಮೆಲುಕು ಹಾಕುವಾಗ ಆಳಕ್ಕೆ ಹೋಗಬೇಕು, ಅದು ಮನೋಗತ ಆಗಬೇಕು, ಅದು ಜೀವನಗತ ಆಗಬೇಕು. ಅದು ಮೆಲುಕು ಅಂತ. ಹಾಗಾಗಿ ನೀವು ಮೆಲುಕಿನಲ್ಲಿ ಆ ಕಾರ್ಯವನ್ನು ಮಾಡಬೇಕು, ಆಳಕ್ಕೆ ತಗೋಬೇಕು ಈ ವಿಷಯಗಳನ್ನು. ಯಾಕೆಂದರೆ ಈ ವಿಷಯ ಇದೆಯಲ್ಲ, ಇದು ನಿಮ್ಮ ಜೀವನಕ್ಕೇ ಬೇಕಾಗುವಂಥದ್ದು. ಇದು ಜೀವನದಲ್ಲಿ ಬೇಕಾಗುವಂಥದ್ದಿರುತ್ತೆ. ಕೆಲವು ನೀವು ವಿಜ್ಞಾನ ಓದ್ತೀರಿ, ಗಣಿತ ಓದ್ತೀರಿ, ಇಂಗ್ಲೀಷ್ ಓದ್ತೀರಿ, ಇನ್ನೊಂದು ಓದ್ತೀರಿ, ಜೀವನದಲ್ಲಿ ಬೇಕಾಗ್ದೂ ಇರ್ಬೋದು ಆ ವಿಷಯಗಳು. ಆದರೆ ಇದು ಜೀವನದಲ್ಲೆಲ್ಲ, ಜೀವನಕ್ಕೆ ಬೇಕಾಗುವಂಥದ್ದು, ಜೀವಕ್ಕೆ ಬೇಕಾಗುವಂಥದ್ದು. ಇದಿದ್ದರೆ ಮತ್ತೆಲ್ಲ, ಇದಿಲ್ಲದಿದ್ರೆ ಯಾವುದೂ ಇಲ್ಲ. ಅಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಅನುಸಂಧಾನ ಮಾಡುವ ಸಲುವಾಗಿ ನೀವು ಇಲ್ಲಿ ಕುಳಿತುಕೊಂಡಿರೋವಂಥದ್ದು. ಹಾಗಾಗಿ ತುಂಬ ಗಮನ ಇಟ್ಟು ಕೇಳಬೇಕು, ಆದಷ್ಟು ಒಳಗೆ ಅದು ಹೋಗಬೇಕು. ಮತ್ತು ಇದು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋಕ್ಕಿರುವಂಥದ್ದಲ್ಲ. ಎರಡೂ ಕಿವಿಯಿಂದ ಕೇಳಿ ಒಳಗೆ ಇಳಿಸ್ಕೊಳಕ್ಕೆ, ಹೃದಯಕ್ಕೆ ಇಳಿಸ್ಕೊಳಕ್ಕಿರೋವಂಥದ್ದು. ಹೃದಯಕ್ಕೆ ಯಾಕೆ ಇಳಿಸ್ಕೋಬೇಕು ಅಂತ ಮತ್ತೆ ನೋಡೋಣ, ಗೊತ್ತಾಗತ್ತೆ ನಿಮಗೆ. ಇಳಿಸ್ಕೊಳಕ್ಕಿರೋವಂಥದ್ದು ಅದು ಆಗಲಿ. ಬದುಕಿರುವಾಗಲೇ ಸಾವಿನ ಮನೆಗೆ ಹೋಗಿ ಬಂದ ಬಾಲಕನಾರು? ಜೋರಾಗಿ ಹೇಳಬೇಕು. ಸಾವಿಗೆ ಸವಾಲಿಸಿದವನು ಯಾರು? ಸವಾಲು ಅಂದರೆ ಪ್ರಶ್ನೆ. ಯಮನೇ ಸಾವನ್ನು ಕೊಡುವವನು, ಸಾವನ್ನು ನಿಯಂತ್ರಣ ಮಾಡುವವನು, ಅವನನ್ನೇ ಪ್ರಶ್ನೆ ಮಾಡಿದವನು ಅಂತ. ಒಂದು ಕ್ಷಣ ಯಾರ ಕುರಿತು ಸಾವು ಕೂಡ ಬೆಚ್ಚಬೇಕಾಯ್ತು ಹೇಳಿ? ನಚಿಕೇತನ ಕುರಿತು. ಯಾಕೆಂದ್ರೆ ಸಾಮಾನ್ಯವಾಗಿ ಯಮನ ಮುಂದೆ ಹೋಗ್ತಾರಲ್ಲ ಜೀವಗಳು, ಅವರದ್ದು ತಪ್ಪುಗಳಿರುತ್ತೆ. ಯಮ ಶಿಕ್ಷೆಯನ್ನು ವಿಧಾನ ಮಾಡೋನಾಗಿರ್ತಾನೆ. ಆದರೆ ಇಲ್ಲಿ ಹಾಗಿಲ್ಲ ಪರಿಸ್ಥಿತಿ. ತಪ್ಪು ಯಾರದಿದೆ? ಯಮನ ಕಡೆಗೆ ತಪ್ಪಿದೆ. ಮನೆಗೆ ಬಂದ ಅತಿಥಿ 3 ದಿವಸ ಉಪವಾಸ ಇದ್ದ ಮೇಲೆ ಪುಣ್ಯಕ್ಷಯದ ಪ್ರಸಕ್ತಿ ಯಮನಿಗೆ ಬಂತು, ದುರ್ಗತಿಯ ಪ್ರಸಕ್ತಿ ಯಮನಿಗೆ ಬಂತು. ಭೇಟಿ ಅಂದ್ರೆ ಅಂತಿಂತ ಭೇಟಿಯ ನೋಡಿ, ನೋಡೋದಕ್ಕೆ ನಿಮ್ಮ ಹಾಗೆ ಚಿಕ್ಕ ಬಾಲಕ, ಆದರೆ ಯಮನೆದುರು ಹೋಗಿ ನಿಂತಾಗ ಯಮನೇ ಒಮ್ಮೆ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಉಂಟಾಯಿತು. ನಮಸ್ತೆ ಅಸ್ತು ಭಗವನ್ ಎನ್ನುವ ಸಂದರ್ಭ ಬಂತು ಅಂತ ಅಲ್ವಾ?
ಕಿಂ ಪ್ರಥಮಾಂ ರಾತ್ರಿಮಾಶ್ನಾಹ, ಮೊದಲ ದಿವಸ ಏನು ಊಟ ಮಾಡಿದೆ ಅಂತ ಯಮ ಕೇಳಿದ್ರೆ ನಿನ್ನ ಸಂತಾನವನ್ನು ಊಟ ಮಾಡಿದೆ ಅಂತ. ಎಷ್ಟು ಮೇಧೆ ಇರಬೇಕು ಅವನಿಗೆ, ನಚಿಕೇತನಿಗೆ ಅಂತ ಅವನಿಗೆ ಗೊತ್ತು ಅಂತ. ಒಬ್ಬ ಬ್ರಹ್ಮಜ್ಞನಾದ ಅತಿಥಿ ಉಪವಾಸ ಇದ್ದರೆ ಆ ಮನೆಯವರಿಗೆ ಏನಾಗಬಹುದು ಎನ್ನುವ ಕಲ್ಪನೆ ಚಿಕ್ಕ ಬಾಲಕ ನಚಿಕೇತನಿಗಿರುವ ಕಾಲ ಅದು. ಹಾಗಾಗಿ ಏನು ತಿಂದೆ ಮೊದಲನೇ ದಿವಸ ಅಂದರೆ ನಿನ್ನ ಮುಂದಿನ ಪೀಳಿಗೆಯನ್ನು ತಿಂದೆ, ನಿನ್ನ ಭವಿಷ್ಯತ್ತನ್ನು ತಿಂದೆ. ಎರಡನೇ ದಿವಸ ಏನು ತಿಂದೆ ಅಂತಂದರೆ ನಿನ್ನ ಪಶು ಸಂಪತ್ತನ್ನು ತಿಂದೆ. ಮೂರನೇ ದಿವಸ ಸಾಧುಕೃತ್ಯಾಂ ತ ಇತಿ, ನಿನ್ನ ಸಾಧುಕೃತ್ಯ, ಇನ್ನು ಮಾಡಿದ ಒಳ್ಳೆ ಕೆಲಸಗಳು ತತ್ಫಲವಾಗಿ ಬಂದಿರುವಂಥ ಪುಣ್ಯ ಅದೆಲ್ಲವನ್ನು ತಿಂದ. ಇನ್ನು ಮಗ ನಮಸ್ತೆ ಅಸ್ತು ಭಗವನ್ ಅಂತ ಯಮ ಹೇಳಬೇಕಾಗಿ ಬಂತು ಅಲ್ವಾ? ಆಗಲಿ. ಸಾವಿನ ಬಳಿಕದ ಬದುಕಿನ ಮೇಲೆ, ಸಾವಿನ ಬಳಿಕದ ಬದುಕನ್ನು ಕುರಿತು ಸಾವಿನ ಅಧಿಪತಿಯಿಂದಲೇ ಪಾಠ ಮಾಡಿಸ್ಕೊಂಡವನು ಯಾರು? ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ನಾವು ಕೇಳ್ತಾ ಇರೋದಲ್ಲ, ಇದು ತುಂಬ ಸುಲಭವಾಗಿ ಉತ್ತರ ಹೇಳ್ತೀರಿ ಅಂತ ಗೊತ್ತು ನಮಗೆ. ಆದರೂ ಒಂದು ಸರ್ತಿ ಈ ದೃಷ್ಟಿಯಿಂದ ನೋಡಲಿ ನೀವು ಅಂತ. ನಚಿಕೇತನದ ವಿದ್ಯಾರಂಭ, ನಿನ್ನೆ ನಮ್ಮ ಪಾಠ ಅಂದರೆ ನಿಮಗೆ ವಿದ್ಯಾರಂಭ ಅಲ್ವ, ನಿನ್ನೆ ಅದು ಈ ವರ್ಷದ ವಿದ್ಯಾರಂಭ ಅಲ್ವಾ? ನಚಿಕೇತನ ವಿದ್ಯಾರಂಭ ಎಲ್ಲಪ್ಪ ಅಂದರೆ ಯಮಲೋಕದಲ್ಲಿ, ಯಮಧರ್ಮನ ಮುಂದೆ ವಿದ್ಯಾರಂಭ ನಚಿಕೇತನದ್ದು. ಅದು ಯಾವುದೋ ಸಣ್ಣ ಪುಟ್ಟ ವಿದ್ಯೆ ಅಲ್ಲ, ಮತ್ತೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ. ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃದೀಯ, ನನಗಿದನ್ನು ಹೇಳಿಕೊಡುವಂತ. ಯಾವುದು ಅಂದರೆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ, ಮನುಷ್ಯ ಪ್ರೇತನಾದಾಗ, ನಿನ್ನೆನೇ ನಮಗೆ ಹೇಳಿದ್ವು, ಪ್ರೇತ ಅಂದರೆ ನೀವು ಭಾಳ ಕೆಟ್ಟದಾಗಿ ಭಾವಿಸ್ಬೇಕಾಗಿಲ್ಲ. ಪ್ರೇತ ಅಂದರೆ ದೊಡ್ಡ ಪ್ರಯಾಣ ಹೊರಟವನು ಅಂತ ಅಷ್ಟೇ ಅರ್ಥ. ಅದಕ್ಕೆ ದೂರದ ಪ್ರಯಾಣ ಹೊರಟವನು, ದೊಡ್ಡ ಪ್ರಯಾಣ ಹೊರಟವನು, ಮರಳಿ ಬಾರದ ಪ್ರಯಾಣ ಅದಕ್ಕೆ ಹೊರಟವನು. ಇಣ್ಣು ಗತವು ಧಾತು, ಅದು ಇತ ಅಂದರೆ ಹೊರಟವನು. ಪ್ರೇತ ಅಂದರೆ ಹಂಗಿಂಗಲ್ಲ, ಆ ರೀತಿ ಹೊರಟವನು ಅಂತ. ಹಾಗಾಗಿ ಅಂದರೆ ದೇಹವನ್ನು ಬಿಟ್ಟು, ಈ ಲೋಕವನ್ನು ಬಿಟ್ಟು ಜೀವ ಬಹುದೂರದ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತದಲ್ವ, ಆ ಸಂದರ್ಭಕ್ಕೆ ಆ ಶಬ್ದ ಬಳಸ್ತಾರೆ. ಒಂದು ದೃಷ್ಟಿಯಿಂದ ಆ ಶಬ್ದ ಕೇಳಿದ್ರೆ ನಿಮಗೆ ಭಯ ಆಗಬಾರ್ದು, ಅನುಕಂಪ ಆಗಬೇಕು. ಯಾಕೆಂದರೆ ಏನಾದರೂ ಅದರ ಇತಿಹಾಸ ಚೆನ್ನಾಗಿಲ್ಲದೆ ಇದ್ದರೆ, ಆ ಪ್ರೇತದ ಇತಿಹಾಸ ಚೆನ್ನಾಗಿಲ್ಲದೆ ಇದ್ದರೆ ಪಾಪ ಅದು ಏನು ಪಡಬಹುದು ಅಂತ, ಏನು ಕಷ್ಟ ಪಡ್ತದೆ ಅದು ಅಂತ ಅನ್ನೋದನ್ನು ಎಣಿಸಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ ಹೊರತು ಭಯ ಉಂಟಾಗೋದಿಲ್ಲ. ಪಾಪ ಅಂತ ಅನಿಸ್ತದೆ ಅಂತ, ಪಾಪ ಅಂತ ಅನ್ನಿಸ್ಬೇಕು. ಒಂದು ಕಥೆ ಇದೆ, ನಿಮ್ಗೆ ಹೇಳ್ತೀವಿ. ಒಬ್ಬ ರಾಜನ ಕಥೆ ಬರುತ್ತೆ, ಅವನಿಗೂ ಒಂದು ಪ್ರೇತಕ್ಕೂ ಭೇಟಿಯಾಗತ್ತೆ. ಒಂದು ಇನ್ನೊಂದು ಸತ್ಯ ಇದೇ ಪ್ರವಚನದ ಮಧ್ಯೆ ಯಾವ್ದಾದ್ರು ನೋಡೋಣ, ಅದನ್ನು ಸಾಧ್ಯ ಆದರೆ ಹೇಳ್ತೀವಿ ನಿಮಗೆ. ಪುರಾಣಗಳಲ್ಲಿರ್ತಕ್ಕಂಥ ಒಂದು ಕಥೆ ಅದು. ನಚಿಕೇತನ ವಿದ್ಯಾರಂಭ ಅಂದರೆ ಬ್ರಹ್ಮ ವಿದ್ಯಾರಂಭ. ಇದು ನಚಿಕೇತನ ಕಥೆ ಆಯಿತು. ನಮಗೆಲ್ಲ ಸ್ಫೂರ್ತಿ ನಚಿಕೇತ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಅಂತ. ನಚಿಕೇತ ಅಂದರೆ ಧೈರ್ಯ, ನಚಿಕೇತ ಅಂದರೆ ವಿವೇಕ, ನಚಿಕೇತ ಅಂದರೆ ಶ್ರದ್ಧೆ ಅಂತ. ಶ್ರದ್ಧೆಯ ಸಾಕಾರ ಮೂರ್ತಿ, ಧೈರ್ಯದ ಸಾಕಾರ ಮೂರ್ತಿ, ಮೂರ್ತಿವೆತ್ತ ಧೈರ್ಯ. ಹಾಗೆ ವಿವೇಕ ಅಂತ. ತಪ್ಪು ಯಾವುದು, ಸರಿ ಯಾವುದು, ಮಾಡಬೇಕಾದದು ಮಾಡಬಾರದು ಯಾವುದು ಎಂಬ ಪ್ರಜ್ಞೆ ತುಂಬ ಚೆನ್ನಾಗಿದೆ ಅವನಿಗೆ ಆ ವಯಸ್ಸಿನಲ್ಲಿ ಅಂತ. ನಚಿಕೇತನ ಮುಂದಿನ ಕಥೆ ನಮಗೆ ಸಿಕ್ಕೋದಿಲ್ಲ. ಮುಂದೆ ಏನಾದ ನಚಿಕೇತ, ಹೇಗಿರ್ಬೋದು ನಚಿಕೇತನ ಭವಿಷ್ಯತ್ತು ಉಲ್ಲೇಖಗಳಿಲ್ಲ, ಆದ್ರೆ ಊಹೆ ಮಾಡ್ಬೋದು ನಾವು. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಆ ಮೊಳಕೆ ನೋಡಿದರೆ ಅದು ಹೇಗೆ ಬೆಳೆದಿರಬಹುದು ಅನ್ನೋದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಅಂತ. ನೀವೆಲ್ಲ ಹಾಗೆ ಬೆಳಿಬೇಕು, ನಚಿಕೇತನ ಹಾಗಾಗಬೇಕು ನೀವೆಲ್ಲರೂ ಕೂಡ ಅಂತ ಪ್ರಶ್ನೆಗಳು ಬರಬೇಕು ನಿಮಗೆ. ಯಯಂ ಪ್ರೇತಿ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಇತ್ಯೇಕೆ ನಾಯಮಸ್ತಿ ಇತಿ ಚೈಕೆ ಅಂತ ಪ್ರಶ್ನೆಗಳು ಬರಬೇಕು ಅಂತ. ಎಂಥ ಪ್ರಶ್ನೆ ಅದು! ಆ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟ್ರೆ ಇಡೀ ಜೀವನದ ರಹಸ್ಯಗಳಲ್ಲೇ ಬಿಟ್ಕೊಡುವಂಥದ್ದು ಅಂತ, ಸೃಷ್ಟಿಯೇ ಅರ್ಥ ಆಗ್ಬಿಡುತ್ತೆ ಅಂತ. ಅಂಥದ್ದೊಂದು ಪ್ರಶ್ನೆ ಅವನ ಮನಸ್ಸಲ್ಲಿ ಬಂತಲ್ಲ,
ಮತ್ತು ಆ ಪ್ರಶ್ನೆ ಬಗ್ಗೆ ಅವನು ಗಂಭೀರವಾಗಿದ್ದ ಅಂತ, ಸೀರಿಯಸ್, ಗಂಭೀರವಾಗಿದ್ದವನು ಅಂತ. ಆ ಪ್ರಶ್ನೆ ಉತ್ತರ ಪಡ್ಕೋಬೇಕು ಅದಕ್ಕೆ ಅಂತ. ಹಾಗಾಗಿ ಏನೇನು ಪ್ರಲೋಭನೆಗಳನ್ನು ಯಮ ಒಡ್ಡಿದ್ರು ಕೂಡ ಅದಕ್ಕೆ ನಚಿಕೇತ ಒಳಗಾಗಲಿಲ್ಲ ಅಂತ. ನನಗೆ ಆ ಪ್ರಶ್ನೆಗೆ ಉತ್ತರ ಬೇಕು. ಭೂಮಿ ಬೇಡ, ಸಂಪತ್ತು ಬೇಡ, ಆನೆ ಕುದುರೆ ಬೇಡ, ಚಿನ್ನ ಬೆಳ್ಳಿ ಬೇಡ, ಅಪ್ಸರೆಯರು ಬೇಡ, ಆಯುಸ್ಸು ಬೇಡ. ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಈ ಪ್ರಮಾಣದ ಜಿಜ್ಞಾಸೆ ಇರಬೇಕಾಗತ್ತೆ ಅಂತ. ನಿಮಗೆ ಜ್ಞಾನಪ್ರಾಪ್ತಿ ಆಗಬೇಕು ಅಂದರೆ ಈ ಪ್ರಮಾಣದ ಕುತೂಹಲ, ಈ ಪ್ರಮಾಣದ ಆ ಪ್ರಶ್ನೆ ಹಿಂದಿರ್ತಕ್ಕಂಥ ಬದ್ಧತೆ ಅಂತ, ಈ ಉತ್ತರ ಬೇಕು ನನಗೆ, ಬೇಕೇ ಬೇಕು ಈ ಪ್ರಶ್ನೆಗೆ ಉತ್ತರ ಎನ್ನುವಂಥ ಬದ್ಧತೆ ಅಂಥವನನ್ನು ಸಾವು ಭಯಪಡಿಸೋಕೆ ಸಾಧ್ಯ ಇಲ್ಲ. ಮತ್ತು ಇವೆಲ್ಲ ಭೂಮಿ ಸಂಪತ್ತು ಅಥವಾ ಆನೆ ಕುದುರೆಗಳು ಯಾವುದು ಕೂಡ ವಿಚಲಿತಗೊಳಿಸೋಕೆ ಸಾಧ್ಯ ಇಲ್ಲ ಅವನನ್ನು ಅಂತ. ಯಾವುದೇ ಭಯ ಮತ್ತು ಆಮಿಷ ಅಂತ ಎರಡು ಶಬ್ದ ನಿಮ್ಗೆ ಗೊತ್ತಿರಬೇಕು ಚೆನ್ನಾಗಿ. ಭಯ ಮತ್ತು ಆಮಿಷ ಅಂತ, ಇದನ್ನು ಮೀರಬೇಕು ನಾವು ಅಂತ. ಯಾವುದೇ ಭಯಕ್ಕೂ ಒಳಗಾಗಿ ತಪ್ಪು ಮಾಡಬಾರ್ದು, ಆಮಿಷದಿಂದಲೂ ಕೂಡ ತಪ್ಪು ಮಾಡಬಾರ್ದು ಅಂತ. ಸೀತೆಗೆ ರಾವಣ ಎಷ್ಟು ಭಯಪಡಿಸ್ತಾನೆ. ತತಸ್ತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ. 1 ವರ್ಷದ ಒಳಗಾಗಿ ನೀನು ನನ್ನ ವಶವಾಗದಿದ್ದರೆ ಮತ್ತೆ ನೀನು ನನ್ನ ಅಡುಗೆ ಮನೆ ಸೇರ್ತೀಯ. ಸೂದಾಶ್ಛೇತ್ಸ್ಯಂತಿ ಲೇಶಶಃ. ನನ್ನ ಅಡುಗೆಯವರು ನಿನ್ನನ್ನು ಚಿಕ್ಕ ಚಿಕ್ಕ ಚೂರಾಗಿ ತರಕಾರಿ ಥರ ಕತ್ತರಿಸ್ತಾರೆ. ಅವಳು ಭಯಪಡಲಿಲ್ಲ, ವಶವಾಗಲಿಲ್ಲ ಅವಳು. ಎಂಥ ಬದ್ಧತೆ ನೋಡಿಯೋದು ಅಂತ. ಇನ್ನು ಪ್ರಲೋಭನೆ ಅಂದರೆ ಎಂಥದ್ದು? ಇಡೀ ಪ್ರಪಂಚವನ್ನು ಗೆದ್ದು ನಿನ್ನ ಕಾಲಡಿಗಿಡ್ತೇನೆ, ಅನೇಕ ರಾಜ್ಯಗಳನ್ನು ಗೆದ್ದು ಜನಕನಿಗೆ ಕೊಡ್ತೇನೆ ರಾಜ್ಯಗಳನ್ನು. ವಿಜಿತ್ಯ ಪೃಥಿವೀಂ ಸರ್ವಾಂ ನಾನಾ ನಗರ ಮಾಲಿನೀಂ ಜನಕಾಯ ಪ್ರದಾಸ್ಯಾಮಿ ತವ ಹೇತೋ ವಿಲಾಸಿನಿ. ಸೀತೆ, ನಿನಗಾಗಿ ಈ ಭೂಮಂಡಲವೆಲ್ಲವನ್ನೂ ಗೆದ್ದು, ನಾನಾ ನಗರ ಮಾಲಿನಿ, ಬೇರೆ ಬೇರೆ ನಗರಗಳಿದೆಯಲ್ಲ ಭೂಮಂಡಲದಲ್ಲಿ, ಎಲ್ಲ ನಗರಗಳಿಂದ ಸಹಿತವಾಗಿರ್ತಕ್ಕಂಥ ಸಮಸ್ತ ಭೂಮಂಡಲವನ್ನು ವಿಜಿತ್ಯ ಗೆದ್ದು ಜನಕಾಯ ಪ್ರದಾಸ್ಯಾಮಿ, ಜನಕನಿಗೆ ಕೊಡ್ತೇನೆ, ವಶವಾಗು. ಏನು ಕೊಟ್ಟರು ಬೇಡ ಅವಳಿಗೆ. ಯಾವುದಕ್ಕೂ ಭಯಪಟ್ಟು ತಪ್ಪು ಮಾಡೋದಿಲ್ಲ ಅವಳು. ಯಾವ ಆಸೆ, ಯಾವ ಆಮಿಷಕ್ಕೊಳಗಾಗಿ ಕೂಡ ತಪ್ಪು ಮಾಡೋದಿಲ್ಲ ಅಂತ. ತಪ್ಪು ಮಾಡಿಸೋದು ಇದೇ ಎರಡು. ಭಯದಿಂದ ಮನುಷ್ಯ ತಪ್ಪು ಮಾಡ್ತಾನೆ, ಮತ್ತು ಆಶಾಪಾಶಗಳು, ದುರಾಶೆಗಳು, ಅದಕ್ಕೆ ಒಳಗಾಗಿ ತಪ್ಪು ಮಾಡ್ತಾನೆ ಅಂತ. ಇಲ್ಲಿ ಗಟ್ಟಿ ಇದ್ದರೆ ಎಲ್ಲಿಯೂ ಗಟ್ಟಿ ಅಂತ. ನಚಿಕೇತನ ಮುಂದೆ ಸಾವೇ ಇತ್ತು, ಭಯ ಇಲ್ಲ ಅವನಿಗೆ. ಪ್ರಲೋಭನೆಗಳಿದ್ದು, ವಿಚಲಿತನಾಗಲಿಲ್ಲ. ಇದು ನಚಿಕೇತ. ಇನ್ನು ನಿನ್ನೆ ಪ್ರವಚನದ ಮೆಲುಕು ಅಂದರೆ ಜೀವಯಾನ ಶಬ್ದದ ಬಗ್ಗೆ ವಿವರಣೆ ಕೊಟ್ಟಿದ್ದು ನಿನ್ನೆ ಅಲ್ವಾ? ನೆನಪಿದೆಯಾ? ಕೊಟ್ಟ ವಿವರಣೆ. ಇವತ್ತೊಂದು ಚಿಕ್ಕ ಬೇರೆ ವಿವರಣೆ ಕೊಟ್ಟು ಆಮೇಲೆ ನಿನ್ನೆ ವಿವರಣೆ ನೆನಪು ಮಾಡ್ಕೊಳ್ಳೋಣ. ಜೀವಯಾನ ಅಂದರೆ ಏನು ಅಂದರೆ 3ನೇ ಅಕ್ಷರ ಲೋಪ ಮಾಡಿ ಅಂತ. ಏನಾಗುತ್ತೆ? ಅದೇ ಅದು ಜೀವಯಾನ. ಈಗ ಒಂದು ಪದಕ್ಕೆ ಅರ್ಥ ಕೆಲವು ಸಾರಿ ವಾಕ್ಯದಲ್ಲಿರುತ್ತೆ ಅಥವಾ ಪುಟಗಟ್ಟಲೆ ಇರುತ್ತೆ. ಹಾಗಲ್ಲ, ಇದು ಒಂದು ಅಕ್ಷರ ಕಡಿಮೆ ಮಾಡಿ ಅಂತ. 3ನೇ ಅಕ್ಷರ ಬಿಟ್ಬಿಡಿ, ಅದೇ ಅದು. ಜೀವನವೇ ಜೀವಯಾನ ಅಂತ. ಹಾಗಾದ್ರೆ ಈಗ ಜೀವಯಾನ ಅಂದ್ರೆ ಜೀವನ ಅಂತಾದ್ರೆ ಸತ್ತ ನಂತರ ಈ ಜೀವಯಾನ ಅಂದ್ರೆ ಸತ್ತ ನಂತರ ವ್ಯಾಪ್ತಿ ಇಲ್ವ ಅದಕ್ಕೆ? ಬದುಕಿದ್ದಾಗ ಮಾತ್ರ ಅನ್ನೋದು. ಮತ್ತೆ ಜೀವನ ಅಂತಂದ್ರಲ್ಲ, ಜೀವಯಾನ ಅನ್ನೋದಕ್ಕೆ ವಿವರಣೆ ಸತ್ತ ನಂತರವೂ ಜೀವನ ಇದೆ, ಬದುಕಿನ ನಂತರ ಬದುಕಿದೆ, ಜೀವನ ಮುಗಿದು ಹೋಗೋದಿಲ್ಲ. ಅದೇ ತಾನೆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯಕ್ಕೆ ನ್ಯಾಯಮಸ್ತಿ ಇತಿ ಚೈಕೆ. ಇದಾನೋ ಇಲ್ವ ನಂತರ ಮುಂದೇನಾಗತ್ತೆ ಬದುಕು ಅಂತ. ಅಂದ್ರೆ ನ್ಯಾಯಮಸ್ತಿ ಅನ್ನೋದನ್ನ ಶಾಸ್ತ್ರಗಳು ನಿರಾಕರಿಸಿವೆ. ಅಸ್ಥಿ ಅಂತ, ಸತ್ತ ನಂತರ ಕೂಡ ಇದಾನವನು. ದೇಹ ಅಳಿಯುತ್ತೆ, ಅದ್ರ ಜೀವ ಇರುತ್ತೆ ಆಮೇಲೂ ಕೂಡ ಅಂತ. ಹಾಗಾಗಿ ಜೀವನ ಮುಂದುವರಿಯುತ್ತೆ, ಜೀವನ ಮುಗಿದು ಹೋಗೋದಿಲ್ಲ. ಕೆಲವು ಜನರು ಜೀವನದಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡ್ಕೋತಾರೆ, ಮುಗೀತು ಅಂತ ಅನ್ಕೋತಾರೆ. ಮುಗಿಯೋದಿಲ್ಲ, ಅದು ಮುಂದುವರಿಯುತ್ತೆ. ಆದರೆ ಮೊದಲಿಗಿಂತ ಕೆಟ್ಟದಾಗಿ ಮುಂದುವರಿಯುತ್ತೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವ್ನು ಪ್ರೇತ ಆಗ್ತಾನೆ, ಅವನು ಗತಿ ಸಿಕ್ಕೋದಿಲ್ಲ, ಅವನಿಗೆ ತುಂಬ ದುರವಸ್ಥೆ ಬರುತ್ತೆ ಅವನಿಗೆ. ಆತ್ಮಹತ್ಯೆಯಿಂದಾಗಿ ಇರೋದನ್ನು ಕಳ್ಕೊಳ್ತಾನವನು.
ಅದಕ್ಕಿಂತ ತುಂಬ ಅದೇ ಚೆನ್ನಾಗಿತ್ತು ಅನ್ನೋ ಸ್ಥಿತಿಗೆ ಹೋಗ್ಬಿಡ್ತಾನೆ ಅವನು. ಆತ್ಮಹತ್ಯೆ ಪರಿಹಾರ ಅಲ್ಲ. ಇರೋದನ್ನ ಕಳ್ಕೊಳ್ಳೋದು ಪರಿಹಾರವಾ? ಯಾವುದೋ ಇಲ್ಲ ಅನ್ನೋ ಕಾರಣಕ್ಕೆ ಇರೋದನ್ನ ಕಳ್ಕೊಳ್ಳೋದು ಪರಿಹಾರವಾ? ಹಾಗಾಗಿ ಆತ್ಮಹತ್ಯೆ ಯಾಕೆ ಮಾಡ್ಕೋಬಾರ್ದು ಅಂದರೆ ಅಲ್ಲಿಗೆ ಮುಗಿದು ಹೋಗೋದಿಲ್ಲ, ಮುಂದುವರಿಯುತ್ತೆ. ಆತ್ಮಹತ್ಯೆ ಮಾಡಿಕೊಂಡು ದುರ್ಗತಿ ಆಗುತ್ತೆ. ಅದು ಬದುಕಿದ್ರೆ ಎಂತಹ ಕಷ್ಟ ಇದ್ರೂ ಮುಂದೆ ಒಳ್ಳೆ ಗತಿ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾಗಿ ಜೀವನದ ನಂತರವೂ ಕೂಡ ಜೀವನ ಇದೆ. ಜೀವಯಾನ ನಿನ್ನೆ ಹೇಳಿದ್ದು ಜೀವದ ಯಾನ. ನಿಮಗೇನು ಕಷ್ಟ ಕೊಡ್ತಾ ಇಲ್ಲ, ನಾವೇ ಹೇಳ್ತಾ ಇದ್ದೀವಿ ಎಲ್ಲ. ಜೀವಯಾನ, ಜೀವದ ಯಾನ ಹೀಗೆ ಯಾವಾಗಲೂ ಮಾಡ್ತೀವಿ ಅಂತ ಅನ್ಕೋಬೇಡಿ. ಪ್ರಶ್ನೆ ಕೇಳ್ತೀವಿ. ಜೀವದ ಯಾನ ಎಲ್ಲಿಂದ ಎಲ್ಲಿಗೆ? ಜೀವದ ಯಾನ ಲೋಕದಿಂದ ಲೋಕಕ್ಕೆ, ಭೂಲೋಕದಿಂದ ಯಮಲೋಕಕ್ಕೆ, ಸ್ವರ್ಗಲೋಕಕ್ಕೆ, ವೈಕುಂಠಕ್ಕೆ, ಕೈಲಾಸಕ್ಕೆ, ಯಕ್ಷಲೋಕಕ್ಕೆ, ಗಂಧರ್ವ ಲೋಕಕ್ಕೆ, ಇನ್ಯಾವುದೋ ಲೋಕಕ್ಕೆ. ಲೋಕದಿಂದ ಲೋಕಕ್ಕೆ. ಅತಳ ವಿತಳ ಸುತಳ ತಳಾತಳ ಆಯ್ತು, ಪಾತಾಳವೇ ಮುಗಿತು, ಕೊನೆಯದೇ. ಅಲ್ಲಿವರೆಗೆ 14 ಲೋಕಗಳಲ್ಲಿ ಭೂಮಿಯಿಂದ ಇನ್ಯಾವ ಲೋಕಕ್ಕೂ ಹೋಗ್ಬೋದು ಅವನು, ಅಥವಾ ಯಾವುದೋ ಲೋಕದಿಂದ ಯಾವುದೋ ಲೋಕಕ್ಕೆ ಹೋಗ್ಬೋದು. ಜೀವಯಾನ. ಜೈವ ಜೀವರು ವೈಕುಂಠದಲ್ಲಿದ್ದರು ಅಲ್ವಾ, ಅಲ್ಲಿಂದ ಭೂಲೋಕಕ್ಕೆ ಬಂದರು. ಜೀವಯಾನ. ದಶರಥ ಸತ್ತು ಸ್ವರ್ಗವನ್ನು ಸೇರಿದ. ಜೀವಯಾನ. ಲೋಕದಿಂದ ಲೋಕಕ್ಕೆ, ದೇಹದಿಂದ ದೇಹಕ್ಕೆ, ಈ ದೇಹದಿಂದ ಬೇರೆ ದೇಹಕ್ಕೆ, ಆ ದೇಹದಿಂದ ಮತ್ತೆ ಬೇರೆ ದೇಹಕ್ಕೆ. ನೀವು ಊರಿಗೆ ಹೋಗೋದಾದ್ರೆ, ದೂರದ ಊರಿಗೆ ಹೋಗೋದಾದ್ರೆ, ಆಗ ಮಧ್ಯೆ ಮಧ್ಯೆ ನೀವು ವಾಹನ ಬದಲಾವಣೆ ಮಾಡ್ತೀರಲ್ವಾ? ಅಥವಾ ವಿಮಾನದಲ್ಲಿ ಹೋಗೋದಾದ್ರೂ ಕೂಡ, ಇಲ್ಲಿಂದ ವಿಮಾನ ನಿಲ್ದಾಣಕ್ಕೊಂದು ವಾಹನ, ಅಲ್ಲಿಂದ ವಿಮಾನ, ಅಲ್ಲಿಂದ ವಿಮಾನಕ್ಕೆ ಮತ್ತೆ ಬೇರೆ ವಾಹನ ಇರುತ್ತೆ, ಅಲ್ಲಿಂದ ಅಲ್ಲಿಗೆ, ಆಮೇಲೆ ವಿಮಾನ, ಮತ್ತೆ ಬೇರೆ ವಾಹನ, ಮತ್ತೆ ಬೇರೆ ವಾಹನ, ವಾಹನಗಳನ್ನು ಬದಲಾವಣೆ ಮಾಡ್ತೇವಲ್ವ. ಹಾಗೆ ಜೀವ ದೇಹದಿಂದ ದೇಹಕ್ಕೆ ಹೋಗ್ತಾನೆ. ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ, ಆ ದೇಹವನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತಾನೆ. ದೇಹದಿಂದ ದೇಹಕ್ಕೆ, ಕಾಲದಿಂದ ಕಾಲಕ್ಕೆ ಅಲ್ವಾ? ನಿನ್ನೆ ಹೇಳಿದ್ದು ನೆನಪಿದ್ಯಾ? ಕಾಲದಿಂದ ಕಾಲಕ್ಕೆ ಅಂದರೆ 3 ಗಂಟೆ 54 ನಿಮಿಷ 22 ಸೆಕೆಂಡ್ ಆಯ್ತಲ್ವಾ? 26 ಆಯ್ತು, 27 ಆಯ್ತು, 28 ಆಯ್ತು. ನೋಡಿ, ಆಗ್ತಾ ಇದೆ, ಹೋಗ್ತಾ ಇದೆ. ಏನದು? ಜೀವಯಾನ ಅದು ಅಂತ. ಅದೆಲ್ಲಿಗೂ ಹೋಗ್ತಾ ಇಲ್ಲ, ಅದಲ್ಲೇ ಇದೆ. ಅದು ನಾವು ಈ ಕ್ಷಣದಿಂದ ಮುಂದಿನ ಕ್ಷಣಕ್ಕೆ ಹೋಗ್ತಾ ಇದ್ದೇವೆ, ಆ ಕ್ಷಣದಿಂದ ಮತ್ತು ಮುಂದಿನ ಕ್ಷಣಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ಮುಂದಿನ ಕ್ಷಣಕ್ಕೆ, ಮುಂದಿನ ಕ್ಷಣಗಳಿಗೆ, ಗಂಟೆಗಳಿಗೆ, ದಿನಗಳಿಗೆ, ವಾರಗಳಿಗೆ, ತಿಂಗಳುಗಳಿಗೆ, ವರ್ಷಗಳಿಗೆ ನಾವು ಹೋಗ್ತಾ ಇದ್ದೇವೆ. ಅವಸ್ಥೆಗಳಿಗೆ, ಗರ್ಭಾವಸ್ಥೆಯಿಂದ ಶೈಶವ, ಶೈಶವದಿಂದ ಬಾಲ್ಯ, ಬಾಲ್ಯದಿಂದ ಕೌಮಾರ, ಕೌಮಾರದಿಂದ ಯೌವನದಿಂದ ಪ್ರೌಢಾವಸ್ಥೆ, ಪ್ರೌಢಾವಸ್ಥೆಯಿಂದ ಮುಪ್ಪು, ಆಮೇಲೆ ಅಂದರೆ ಹೀಗಂತ ಇದ್ದಾರೆ ಅಂತ. ಆ ಸಾವಿಗೊಂದು ಸಂಜ್ಞೆ, ಒಂದು ಸಾವಿಗೆ ಹೋಗೋದಿಲ್ಲ ಅವನು, ಸಾವಿನ ಮೂಲಕವಾಗಿ ಇನ್ನೊಂದು ದೇಹಕ್ಕೆ, ಇನ್ನೊಂದು ಲೋಕಕ್ಕೆ, ಅಥವಾ ಇನ್ನೊಂದು ಊರಿಗೆ. ಇಲ್ಲಿ ಹುಟ್ಟಿದವನು ಇನ್ನೆಲ್ಲ ಹುಟ್ಟುತ್ತಾನೆ, ಭೂಮಿಯಲ್ಲೇ ಹುಟ್ಟಿದರೆ ಮತ್ತೆ ಇನ್ನೆಲ್ಲ ಹುಟ್ಟುತ್ತಾನೆ, ಹೀಗಾಗತ್ತೆ ಅಂತ. ಹಾಗಾಗಿ ಇದು ಜೀವಯಾನ ಅಂತ. ನೀನೇ ತುಂಬ ಮುಖ್ಯವಾಗಿ ಕೊನೆಯಲ್ಲಿ ಹೇಳಿದ್ವು, ಜೀವ ಎಲ್ಲಿಗೆ ಹೋಗುತ್ತೆ ಅಂತ ನಿರ್ಧಾರ ಮಾಡೋದು ಯಾವುದು? ಗಟ್ಟಿ ಹೇಳ್ಬೇಕು ನೀವು. ಕರ್ಮ ಅದಾ? ಅದು ಹೌದು. ಯಾವ್ದಾದ್ರು ನಮಗೆ ದುರ್ಗತಿ ಉಂಟಾಗೋದಾದ್ರೆ ಅಕರ್ಮ ಕಾರಣ ಅದಕ್ಕೆ ಅಂತ. ಸಂಸ್ಕೃತದಲ್ಲಿ ಒಂದೇ ಶಬ್ದ ಇರೋದು ಕರ್ಮ ಅಂತ ಮಾತ್ರ, ಕನ್ನಡದಲ್ಲಿ 2 ಶಬ್ದ ಆಗ್ಬಿಟ್ಟಿದೆ. ಕರ್ಮ ಬೇರೆ, ಕರ್ಮ ಬೇರೆ. ನನ್ನ ಕರ್ಮ ಅಲ್ವಾ? ಯಾಕೆ ಆ ಶಬ್ದ ಬಂತು? ಈಗ ಮಗ ತುಂಬಾ ಉಪದ್ರವ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಮಗು ತಾನದೇ ಮಗ ತುಂಬಾ ಲೂಟಿ ಮಾಡ್ತಾನೆ, ಉಪದ್ರವ ಮಾಡ್ತಾನೆ, ತಾಯಿ ಕರ್ಮ ಅಂತ ಹೇಳ್ಕೊಡ್ತಾಳೆ.
ಶಾಲೆಗೆ ಹೋಗಿ ಕೆಟ್ಟ ಹೆಸರು ತಗೊಂಡು ಬಂದ ಅಂದರೆ ಮಗ ಏನೋ ಅನಾಹುತ ಮಾಡಿ ಬಂದ ಅಂದರೆ ಕರ್ಮ ಅನ್ಕೊಳ್ದಲ್ಲೇ. ಕರ್ಮವೇ ಇದು, ಅವಳ ಕರ್ಮ ಅದು. ಅವಳು ಹಿಂದೆ ಮಾಡಿದ್ರೆ ಫಲ ಬರ್ತಾ ಇದೆ. ಏನೋ ಬೇಡದ್ದು ಮಾಡಿದ್ರೆ ಫಲ ಬರ್ತಾ ಇರೋದನ್ನ ಅವಳು ಹೇಳ್ತಾ ಇರೋದು. ಸರಿಯಾದ ಪ್ರಯೋಗ ಅದು. ಆ ಕರ್ಮ ಅಂತ ಮಹಾಪ್ರಾಣ ಬೇಡ ಇತ್ತು ಅನ್ನೋದು ಬಿಟ್ರೆ ವಿಷಯ ಸರಿ ಇದೆ. ಅದು ನನ್ನ ಕರ್ಮ ಅಂದರೆ ಹೌದು, ನಮ್ಮ ಕರ್ಮವೇ ಇದು, ಅದಕ್ಕೆ ಈ ಸ್ಥಿತಿ ಬಂತು ಅಂತ. ಎಂದು ಎಲ್ಲಿ ಯಾವ ದುಃಖ ಬಂದರೂ ಅದರ ಹಿಂದಿರೋದು ಯಾವುದು? ಅದೇ ಏನಾದ್ರು ಒಳ್ಳೇದಾದಾಗ ನಾವು ಯಾವ ಶಬ್ದ ಬಳಸ್ತೀವಿ? ನನ್ನ ಪುಣ್ಯ ಅಲ್ವಾ? ಅದೇ ಕಾರಣ. ಅದಕ್ಕೆ ಅದೇ ಕರ್ಮವೇ ಇದು. ಕರ್ಮದಲ್ಲೇ ಅದು ಒಳ್ಳೇದಾದ್ರೆ ಪುಣ್ಯ, ಕೆಟ್ಟದಾದ್ರೆ ಪಾಪ ಅಂತ. ಅಲ್ಲೇ ಎರಡು ಥರ ನಾವು ಮಾಡೋ ಕರ್ಮದಲ್ಲಿ. ಹಾಗಾಗಿ ನಿನ್ನೆ ಹೇಳಿದ್ವು, ನಿಮ್ಮ ನೆಟ್ಟಕ್ಕೆ ಕೂರಿಸಿದ್ವಲ್ಲ ಹೇಳ್ಬೇಕಾದ್ರೆ. ಕೂತ್ಕೊಳ್ಳಿ, ಈಗ ಒಂದ್ಸರಿ ಕೂತ್ಕೊಳ್ಳಿ ನೆಟ್ಟಗೆ ಎಲ್ಲರೂ. ಆ ವಿಷಯ ಬಂದು ನೆಟ್ಟಕ್ಕೆ ಕೂತ್ಕೋಬೇಕು. ಯಾಕೆಂದರೆ ಕರ್ಮ ಅನ್ನೋದು ಅಷ್ಟು ಮುಖ್ಯದ್ದದು ಅಂತ. ನಮ್ಮ ಹಣೆ ಬರಹ ನಿರ್ಧಾರ ಮಾಡುತ್ತದು. ನೀವು ಚೆನ್ನಾಗಿರ್ತೀರೋ ಹಾಳಾಗ್ತಿರೋ ಅಲ್ಲಿಂದ ತೀರ್ಮಾನ ಆಗುತ್ತದು. ನೀವು ಈಗೇನು ಮಾಡ್ತಿದ್ದೀರಿ ಅನ್ನೋದು ಮುಂದೇನಾಗ್ತೀರಿ ಅನ್ನೋದಕ್ಕೆ ಕಾರಣ ಅದು ಅಂತ. ಮುಂದೇನಾಗಬೇಕು ನಿಮಗೆ ತಕ್ಕಂತೆ ಈಗಿನ ಕಾರ್ಯಗಳನ್ನು ಮಾಡಿ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ. ನರಕ ಬೇಕೋ ನಿಮ್ಮ ಕೈಲಿದೆ, ಸ್ವರ್ಗ ಬೇಕೋ ನಿಮ್ಮ ಕೈಲಿದೆ. ದೇವತೆಗಳಾಗಬೇಕೋ ಕರ್ಮದಿಂದಲೇ ದೇವತೆಗಳಾಗಿರುವಂಥದ್ದು ಅವರು. ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನೇ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನ ಸಚಂತೆ. ಅವರು ಮಾಡಿದ ಯಜ್ಞಗಳು, ಸತ್ಕರ್ಮಗಳು ಅದವರಿಗೆ ದೇವತ್ವವನ್ನು ಕೊಟ್ಟಿದೆ, ಸ್ವರ್ಗವನ್ನು ಕೊಟ್ಟಿದೆ. ನೀವು ಮಾಡ್ಬೋದು, ನಿಮಗೂ ಸಾಧ್ಯ ಇದೆ. ಹಾಗಾಗಿ ಮುಂದೇನಾಗಬೇಕು ಅನ್ನೋದು ನಾವು ಈಗೇನು ಮಾಡ್ತಿದ್ದೀವಿ ಅನ್ನೋದ್ರ ಮೇಲಿದೆ. ಏನಪ್ಪ ಪ್ರಕ್ರಿಯೆ ಹೇಗೆ ಅದರಿದ್ದು ಅಂದರೆ ಸಾಕ್ಷಿಗಳಿದ್ದಾರೆ, ನೋಡೋರಿದ್ದಾರೆ ಅಲ್ವಾ? ನೀವು ಪರೀಕ್ಷೆ ಬರೆದ್ರೆ ಆಮೇಲೆ ಯಾವಾಗಲೂ ಅವರು ಅವರಿಗೆ ಯಾರು ಮೌಲ್ಯಮಾಪನ ಮಾಡ್ತಾರೆ ಅವ್ರಿಗೆ ಹೋಗುತ್ತೆ, ಅವ್ರು ನೋಡ್ತಾರೆ, ಒಂದು ಅಂಕ ಹಾಕಿ ನಿಮ್ಗೆ ಕಳಿಸ್ತಾರೆ. ಈ ಥರ ಅಲ್ಲ. ಪ್ರತಿಕ್ಷಣ ಪರೀಕ್ಷಣ ಶಬ್ದ ನೆನ್ಪಿಟ್ಕೊಳ್ಳಿ. ಪ್ರತಿಕ್ಷಣ ಪರೀಕ್ಷಣ. ಜೀವನ ಅಂದರೆ ಏನು ಅಂದರೆ ಪ್ರತಿಕ್ಷಣ ಪರೀಕ್ಷಣ ಅಂತ. ಎಲ್ಲ ಕಡೆಯಿಂದ ಇದ್ದಾರೆ ಮೌಲ್ಯಮಾಪಕರು. ಹಿಂದೆ ಮುಂದೆ ಆಚೆ ಈಚೆ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ಇದ್ಬಿಟ್ಟಿದ್ದಾರೆ. ಯಾರೆಲ್ಲ? ಶ್ಲೋಕ ಹೇಳಿ. ಎಷ್ಟಾಯ್ತು ಒಟ್ಟು? 14 ತತ್ವಗಳು ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಾವೆ ನಿರಂತರವಾಗಿ. ಅದರಲ್ಲಿ ಸೂರ್ಯ ಚಂದ್ರರು, ಹಗಲು ಸೂರ್ಯ ರಾತ್ರಿ ಚಂದ್ರ ನಮ್ಮನ್ನು ನೋಡ್ತಾ ಇದ್ದಾರೆ. ಕರ್ಮಸಾಕ್ಷಿ. ಮತ್ತೆ ಅನಲ ಅನಿಲ. ಅನಲ ಅಂತ ಯಾಕೆ ಕರೀತಾರೆ ಬೆಂಕಿಗೆ ಗೊತ್ತಾ ನಿಮಗೆ? ಅನಲ ಅಂತ ಯಾಕೆ ಕರೀತಾರೆ ಬೆಂಕಿಗೆ? ಅಲಂ ಅಂದರೆ ಸಾಕು, ಅದಿಲ್ಲ. ನ ಅಲಂ ನ ವಿದ್ಯತೆ ಅಲಂ ವ್ಯಸ್ತ. ಸಾಕು ಅಂತಲೇ ಆಗೋದಿಲ್ಲವಂತೆ. ಎಷ್ಟು ಹಾಕಿರೂ ಸುಡ್ತಾ ಇರುತ್ತದು ಬೆಂಕಿ. ನೀವು ಬೆಂಕಿಗೆ ಹಾಕಿದಂತೆ ಸುಡ್ತಾ ಹೋಗುತ್ತಾ ಅಲ್ವ ಅದು. ಹಾಗಾಗಿ ಅನಲ ಅಂತ ಕರೆಯೋದು ಅದನ್ನು ಅಂತ. ಹಾಗೆ ಅನಲ ಮತ್ತು ಅನಿಲ, ಅಗ್ನಿ ಮತ್ತು ವಾಯುಗಳು ಇವ್ರು ನೋಡ್ತಾ ಇರ್ತಾರೆ. ದೆವ್ಹು ಭೂಮಿ, ಭೂಮ್ಯಾಕಾಶಗಳು ಇವ್ರು ನೋಡ್ತಾ ಇರ್ತಾರೆ. ಆಪಹ ಜಲ, ಹೃದಯಂ ನಮ್ಮದೇ ಹೃದಯ, ಹೃದಯದಲ್ಲಿ ಇರುವವನು. ಆಮೇಲೆ ಯಮಶ್ಚ, ಯಮನ ಬಗ್ಗೆ ಒಂದು ಶ್ಲೋಕ ಹೇಳಿದ್ವಿ, ನೆನಪಿದ್ಯಾ ನಿನ್ನೆ? ಎಲ್ಲಿರ್ತಾನೆ ಅವನು? ಎಲ್ಲಿದ್ದುಕೊಂಡು ನೋಡ್ತಾ ಇರ್ತಾನೆ? ಇದಕ್ಕಿಂತ ಮುಂಚೆ ಹೇಳಿದ್ವಿ ಅದು. ಯಮೋ ವೈವಸ್ವತೋ ರಾಜ ಯಸ್ತವೈಷ ಹೃದಯ ಸ್ಥಿತಃ ತೇನ ಚ ಯದವಿವಾದಸ್ತೆ ಮಾ ಗಂಗಾಂ ಮಾ ಕುರೂನ್ ಗಮಃ. ಯಮೋ ವೈವಸ್ವತೋ ರಾಜ ಯಹ ತವ ಏಷ ಹೃದಯ ಸ್ಥಿತಃ. ಹೃದಯದಲ್ಲಿ ವಾಸ ಮಾಡೋದು ಯಮ. ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ ನಮ್ಮ ಬದುಕನ್ನು. ಅವನು ಧರ್ಮರಾಜ, ಅವನು ಧರ್ಮಮೂರ್ತಿ ಅವನು. ಆಶ್ಚ ರಾತ್ರಿಶ್ಚ, ಹಗಲು ರಾತ್ರಿಗಳು. ಉಭಯಚ ಸಂಧ್ಯೆ, ಎರಡೂ ಸಂಧ್ಯಾಕಾಲಗಳು. ಹಗಲು ಅಲ್ಲ ರಾತ್ರಿಯೂ ಅಲ್ಲ. ಸೂರ್ಯ ಇದ್ರೆ ಹಗಲು, ನಕ್ಷತ್ರ ಇದ್ರೆ ರಾತ್ರಿ.
ಸೂರ್ಯಾಸ್ತವಾಗಿ ನಕ್ಷತ್ರ ಉದಯ ಆಗದೆ ಇದ್ರೆ ಏನದು? ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾಕಾಲ. ಹಾಗೆ ಬೆಳಗ್ಗೆಯೂ ಅಷ್ಟೇ ನಕ್ಷತ್ರಗಳು ಅಸ್ತವಾಗಿದೆ, ಸೂರ್ಯ ಉದಯವಾಗಿಲ್ಲ, ಏನದು? ಉಭಯಚ ಸಂಧಿ. ಯಾಕೆಂದ್ರೆ ಮಧ್ಯಾಹ್ನ ಸಂಧಿ ಹಗಲಿಗೆ ಬರುತ್ತೆ, ರಾತ್ರಿ ಸಂಧ್ಯೆ ರಾತ್ರಿಗೆ ಬರುತ್ತೆ. ಆದರೆ ಈ ಸಂಧಿಗಳು ಹಗಲು ರಾತ್ರಿಗಳಿಗೆ ಬರಲ್ಲ. ಹಾಗಾಗಿ ಉಭಯಚ ಸಂಧ್ಯೆ ಧರ್ಮಶ್ಚ. ಧರ್ಮ ನೋಡ್ತಾ ಇರುತ್ತೆ ನಮ್ಮನ್ನು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಕನಕದಾಸರು ಬಾಳೆಹಣ್ಣು ತಿಂದಾಗತ್ತೆ. ಗುರುಗಳು ಎಲ್ರಿಗೂ ಬಾಳೆಹಣ್ಣು ಕೊಟ್ಟು ಯಾರು ಇಲ್ದಿರಲ್ಲ ತಿನ್ಕೊಂಡು ಬನ್ನಿ ಅಂದರೆ ಎಲ್ಲ ಹೋಗಿ ತಿನ್ಕೊಂಬಂದಂತೆ. ಎಲ್ಲಿ ತಿನ್ಕೊಂಡು ಬಂದೆ ಅಂದರೆ ಬಾಗಲ ಹಿಂದ್ಗಡೆ ತಿನ್ಕೊಂಡು ಬಂದೆ ಅಂತ ಒಬ್ಬ. ನೀರೊಳಗೆ ಮುಳುಗಿ ತಿನ್ಕೊಂಡು ಬಂದೆ ಅಂತ ಇನ್ನೊಬ್ಬ. ಯಾಕೆ ತಿನ್ನೋ, ನೀರೊಳಗೆ ಮುಳುಗಿ, ನೀರು ಹೋಗಿರ್ಬೇಕು ಒಂದಷ್ಟು ಅಲ್ವಾ. ರಾತ್ರಿ ಕತ್ಲೆ ಹೊತ್ತಲ್ಲಿ ಹೋಗಿ ತಿನ್ಕೊಂಡು ಬಂದೆ ಅಂತ. ಕನಕದಾಸರು ಬಾಳೆಹಣ್ಣು ತಗೊಂಡು ವಾಪಸ್ ಬಂದರು ಅಂತ. ಯಾಕೆಂದರೆ ಯಾರು ಇಲ್ದಿರೋ ಜಾಗ ಸಿಗಲಿಲ್ಲ. ಅವನು ನೋಡ್ತಾನೆ ಇದ್ದಾನೆ, ಕೃಷ್ಣ ನೋಡ್ತಾನೆ ಇದ್ದಾನೆ, ಎಲ್ಲಿ ಹೋದ್ರು ಅಂತ. ಕೃಷ್ಣ ನೋಡದೇ ಇರೋ ಜಾಗ ಸಿಗಲಿಲ್ಲ. ಇವ್ರನ್ನ ಕೇಳಿದ್ರೆ ಕೃಷ್ಣ ಒಬ್ಬ ಅಲ್ಲ, ಕೃಷ್ಣ 14 ನೋಡ್ತಾ ಇದ್ದಾನೆ ಅಂತಾರೆ ಬೇರು. ಸೂರ್ಯ ನೋಡ್ತಾನೆ, ಚಂದ್ರ ನೋಡ್ತಾನೆ, ಅಗ್ನಿ ನೋಡ್ತಾನೆ, ವಾಯು ನೋಡ್ತಾನೆ, ಆಕಾಶ ಭೂಮಿಗಳು ನೋಡ್ತೇವೆ, ಇನ್ನು ಜಲ ನೋಡುತ್ತೆ, ನಮ್ಮ ಹೃದಯ ನೋಡುತ್ತೆ, ಯಮ ನೋಡ್ತಾನೆ. ಹಗಲು ರಾತ್ರಿಗಳು ನೋಡ್ತೇವೆ, ಸಂಧ್ಯಾಕಾಲ ನೋಡ್ಬಿಟ್ರೆ ಮತ್ತೆ ಇಲ್ಲಿ ಜಾಗ ಎಲ್ಲಿದೆ? ಹಗಲು ಮಾಡಿದ್ರೆ ಹಗಲು ನೋಡ್ತಾ ಇರುತ್ತೆ ತಪ್ಪನ್ನ, ರಾತ್ರಿ ಮಾಡಿದ್ರೆ ರಾತ್ರಿ ನೋಡ್ತಾ ಇರುತ್ತೆ ಅದನ್ನು. ಹಗಲು ರಾತ್ರಿ ಸಂಧ್ಯಾಕಾಲದಲ್ಲಿ ಮಾಡಿದ್ರೆ ಸಂಧ್ಯಾಕಾಲಗಳು ನೋಡ್ತಾ ಇರ್ತೇವೆ. ಮತ್ತೆ ಯಾವಾಗ ಮಾಡೋದು ನೀವು? ಎಲ್ಲಿ ಮಾಡೋದು ನೀವು? ಗುಟ್ಟು ಎಲ್ಲಿದೆ? ಈ ಪ್ರಪಂಚದಲ್ಲಿ ಗುಟ್ಟು ಅನ್ನೋದೇ ಇಲ್ಲ. ಈ ಶ್ಲೋಕದ ಪ್ರಕಾರ ಈ ಜಗತ್ತಿನಲ್ಲಿ, ನಮ್ಮ ಬದುಕಿನಲ್ಲಿ ರಹಸ್ಯ ಎನ್ನುವುದೇ ಇಲ್ಲ ಅಂತ. ಎಲ್ಲವೂ ಪ್ರಕಾಶ, ಎಲ್ಲವೂ ಪ್ರಕಟ, ಯಾವುದೂ ರಹಸ್ಯ ಇಲ್ಲ. ಹಾಗಾಗಿ ಯಾರಿಗೂ ಗೊತ್ತಾಗಿಲ್ಲ ಮಾಡದೆ ಇಲ್ಲ, ಅದಿಲ್ಲ, ಗೊತ್ತಾಗತ್ತೆ. ಯಮಶ್ಚ ಅಂತ, ಯಮನ ಮುಂದೆ ಹೋಗಿ ನಿಂತಾಗರಂತೂ ಅವಕಾಶವೇ ಇಲ್ಲವಂತೆ, ಸುಳ್ಳು ಹೇಳೋಕೆ ಬರಲ್ವಂತೆ. ಅದನ್ನು ಆಂಗ್ಲದಲ್ಲಿ ಹೇಳಬೇಕು ಅಂದರೆ ಕನ್ನಡ ಶಬ್ದ ಸರಿ ಸಿಗಲಿಲ್ಲ, ಅದು ಹಾಗೆ ಹೇಳ್ತಾ ಇದ್ದೀವಿ. ಆ ಆಪ್ಷನ್ ಡಿಸೇಬಲ್ ಆಗಿರುತ್ತೆ ಅಂತ. ಯಾವುದು? ಸುಳ್ಳು ಹೇಳೋ ಆಪ್ಷನ್ ಇದೆಯಲ್ಲ ನಮಗಿಲ್ಲಿ ಈ ಲೋಕದಲ್ಲಿ, ಆ ಆಪ್ಷನ್ ಡಿಸೇಬಲ್ ಆಗಿಬಿಟ್ಟಿರುತ್ತೆ ಯಮನ ಮುಂದೆ ನಿಂತಾಗ. ಸುಳ್ಳು ಹೇಳಕ್ಕೆ ಬರೋದಿಲ್ವಂತೆ ಅಂತ ಇದ್ದಿದ್ದಾಗ ಹೇಳಿದೆ. ಸಂತೆಯಲ್ಲಿ ಮೆಂತ ಕದ್ದೆ ಅಂತ ಹೇಳಿದೆ, ಅಲ್ಲೋಗಿ ಏನು ಮಾಡಿದೆ ಭೂಲೋಕದಲ್ಲಿ ಅಂತ ಕೇಳಿದರೆ ಇಂಥದ್ದು ಮಾಡಿದೆ ಅಂಥದ್ದು ಮಾಡಿದೆ ಎಲ್ಲ ಹೇಳೋದೇ ಆಗತ್ತೆ ಅಂತ. ಆಮೇಲೆ ಯಾವುದನ್ನು ಮುಚ್ಚಿಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಪ್ರತಿ ಕ್ಷಣವೂ ನಮ್ಮ ಮೌಲ್ಯಮಾಪನ ನಡೀತಾ ಇದೆ. ಹಾಗಾಗಿ ನಾವು ಏನು ಮಾಡ್ತಿದ್ದೇವೋ ಅದಕ್ಕೊಂದು ಫಲ ಇದೆ ಮುಂದಕ್ಕೆ, ಒಳ್ಳೇದಾಗಲಿ ಕೆಟ್ಟದಾಗಲಿ. ಹಾಗಾಗಿ ಕೆಟ್ಟದ್ದು ಮಾಡಬೇಡಿ, ಒಳ್ಳೆಯದನ್ನೇ ಮಾಡ್ತಾ ಬನ್ನಿ. ನಮ್ಮದು ಒಂದು ಕೆಟ್ಟ ಯೋಚನೆ ಮಾಡಿದರೂ ಫಲ ಇದೆ, ಅದಕ್ಕೊಂದು ಒಳ್ಳೆ ಯೋಚನೆ ಮಾಡಿದ್ರು ಒಳ್ಳೆ ಫಲ ಇದೆ, ಮಾಡಿ. ಕೆಲವು ಸಲ ಏನಾಗುತ್ತೆ ಅಂದರೆ ಪಕ್ಕದವನು ಅವನು ಒಳ್ಳೇದಾಗಲಿ ಅಂತ ನಮ್ಮ ಮನಸ್ಸಲ್ಲಿ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ನಮಗೇನು ಗೊತ್ತಾಗಲ್ವಲ್ಲ. ಹೇಗಿದ್ರು ಅವನಿಗೆ ಗೊತ್ತಾಗದೇ ಇರೋದ್ರಿಂದ ನಮಗೇನು, ಅವನೇನು ಗೊತ್ತಾಗಿ ಸಂತೋಷಪಟ್ಟು ನಮಗೆ ಪ್ರತ್ಯುಪಕಾರ ಮಾಡಿ ಏನೂ ಆಗಲ್ವಲ್ಲ, ನಮಗೇನು ಫಲ ಇಲ್ಲ ಅದಕ್ಕೆ ಅಂತ ಅಂದ್ಕೊಂಡು ಒಳ್ಳೆ ಯೋಚನೆಗಳು ಮಾಡೋಕ್ಕೆ ಹೋಗಲ್ಲ. ಕೆಟ್ಟ ಯೋಚನೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಹೇಗೆ ಗೊತ್ತಾಗಲ್ವಲ್ಲ. ಒಬ್ಬನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ. ಹೇಗಂದರೆ ಯಾಕೆಂದರೆ ಗೊತ್ತಾಗಲ್ವಲ್ಲ ಅಂತ. ನಿಮಗೆ ಉದಾಹರಣೆ ಕೊಟ್ಟಿದ್ವಲ್ವ, ರಾಮಭದ್ರಾಚಾರ್ಯ ಕೊಟ್ಟು ಉದಾಹರಣೆ ಒಂದನ್ನು ಕೊಟ್ಟಿದ್ವಿ ನಿಮ್ಗೆ. ನಾವು ನಿರಂತರ ಕಿರುಕುಳ ಕೊಡುವ ಮೇಲಧಿಕಾರಿ ಬಳಿಗೆ ಕೆಳಗಿನ ಅಧಿಕಾರಿ ಬರ್ತಾನೆ. ಅವನು ಮೇಲಧಿಕಾರಿಯನ್ನು ಪ್ರಶ್ನೆ ಮಾಡ್ತಾನೆ, ಸಾರ್ ನಿಮ್ಮನ್ನು ಹೀಗಂದರೆ ಯಾವುದೋ ಒಂದು ಅವಾಚ್ಯ ಶಬ್ದ ಅಂತ ಅನ್ಕೊಳ್ಳಿ, ಕೆಟ್ಟ ಶಬ್ದ ಅಂತ ಅನ್ಕೊಳ್ಳಿ, ನೀವು ಅನ್ನಬಾರದ ಶಬ್ದ, ಈ ಶಬ್ದದಿಂದ ನಿಮ್ಮನ್ನು ಅಂದರೆ ಏನಾಗತ್ತೆ ಅಂತ. ಅದಕ್ಕೆ ಮೇಲಧಿಕಾರಿ ಹೇಳಿದಂತೆ, ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಆಗತ್ತೆ, ನಿನ್ನ ಕೆಲಸ ಹೋಗುತ್ತೆ, ನಿಂಗೆ ಇಷ್ಟು ದಂಡ ಬೀಳುತ್ತೆ. ಹಾಗೆ ಅಂದ್ಕೊಂಡ್ರೆ ಮನಸ್ಸಲ್ಲೇ ಅಂತ ಕೇಳಿದಂತೆ. ಮನಸ್ಸಲ್ಲಿ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಸರ್ ಹಾಗೆ ನಾನು ಅಂದ್ಕೊಂಡೆ ನಿಮ್ಮ ಬಗ್ಗೆ ಹಾಗೆ ಈಗ ಅಂತ. ಆಗಿದೆ, ಇದೆಲ್ಲ ಪ್ರಯೋಗ ಮಾಡಿಬಿಡಿ. ಇದು ಇಲ್ಲಿಷ್ಟಕ್ಕೆ ಸೀಮಿತ ಇದು ಅಂತಂದರೆ, ಮನಸ್ಸಲ್ಲಿ ಕೆಟ್ಟ ಯೋಚನೆಗಳನ್ನು ಮಾಡಿದರೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಅದನ್ನು ತಿಳ್ಕೊಳ್ಳೋಂಥ ತತ್ವಗಳು, ದೇವತೆಗಳು ಇದ್ದಾರೆ, ಅದನ್ನು ನೋಡ್ತಾ ಇರ್ತಾರೆ. ಅದಕ್ಕೊಂದು ಶಿಕ್ಷೆ ಇದೆ, ದಂಡ ಇದೆ. ಅದಕ್ಕೊಂದು ಮುಂದೆ ಕೆಟ್ಟ ಯೋಚನೆಗಳಿಗೂ ಮಾನಸ ಪಾಪ ದಂಡ ಇದೆ ಅಂತ. ಇಷ್ಟು ನಿನ್ನೆದು. ಆಮೇಲೆ ಒಂದು ಪ್ರಶ್ನೆ ಕೇಳಿದ್ವು ನಿನ್ನೆ, ಕೊನೆಯಲ್ಲಿ ಪ್ರಶ್ನೆ ಇಟ್ಟಿದ್ವಲ್ವಾ? ಏನು ಪ್ರಶ್ನೆ? ಏನು ಜೀವ ಅಂದರೆ?
ದೇಹನೇ ಜೀವ, ಮತ್ತು ಬೇರೆ ಜೀವ ಏನಿದೆ? ಇದೆ, ದೇಹನೇ ಅದು ಅಲ್ವಾ? ನಾನು ದಪ್ಪ, ನಾನು ತೆಳು ಅಂತ ಹೇಳ್ಕೊಳ್ಳೋದು ನಾವು. ಯಾವುದದು? ನಾನು ಬಿಳಿ, ನಾನು ಕಪ್ಪು ಅಂತ ಹೇಳ್ಕೊಳ್ಳಲ್ವಾ? ನಾನು ಬಟ್ಟೆ ಹಾಕ್ಕೊಂಡೆ ಅಂತ ಹೇಳ್ಕೊಳ್ಳಲ್ವಾ? ಊಟ ಮಾಡಿದೆ ಅಂತ ಹೇಳ್ಕೊಳ್ಳಲ್ವಾ? ದೇಹನೇ ಜೀವ, ಬೇರೆ ಏನು? ಮತ್ತೆ ಈ ಪ್ರಯೋಗ ಎಲ್ಲ ಹೇಗೆ ಬರುತ್ತೆ? ದೇಹಕ್ಕೆ ತಾನೇ ಹೇಳ್ತಿರೋದು. ನಾನು 56 kg ಇದ್ದೀನಿ ಏನದು? ನೀವು ಇದ್ದೀರಿ ಅಂತಲ್ಲ, ಏನು ಆತ್ಮ 56 kg ಇರುತ್ತಾ? ಯಾವುದದು? ಈ ಪ್ರಪಂಚ ಹಾಗೆ ನಂಬಿದೆ ಅಂತ. ದೇಹವೇ ನಾನು ಅಂತ ಪ್ರಪಂಚ ನಂಬಿದೆ. ಕಾರಣ ಅದು ಅಂತ ಅಲ್ಲ ಅಂತ ಹೇಗೆ ಗೊತ್ತಾಗತ್ತೆ ನಮಗೆ? ದೇಹಾತೀತವಾಗಿ ಜೀವ ಬೇರೆ ಇದೆ ಅಂತ ಗೊತ್ತಾಗತ್ತೆ ನಮಗೆ? ಜೀವಯಾನ ಗೊತ್ತಾಗ್ಬೇಕಾದ್ರೆ ಇದು ಅರ್ಥ ಆಗಬೇಕಾಗತ್ತೆ ಈ ವಿಷಯ. ಹಾಗಾಗಿ ಪಿಟಿಕ್ ಆಗ್ತಾ ಇರುವಂಥದ್ದು ಇದು ಅರ್ಥ ಆಗದೆ ಜೀವಯಾನ ಅರ್ಥ ಆಗೋದಿಲ್ಲ. ದೇಹ ಅಲ್ಲದೆ ಮತ್ತು ನಾನು ಅಂತ ಬೇರೆ ಇದೆಯಾ? ಹೇಗೆ ಹೇಳ್ತೀರಿ? ದೇಹ ನಾನಲ್ಲ ಅಂತ ಅನ್ನೋಕೆ ಏನು ಪ್ರಮಾಣ? ದೇಹ ನಾನು ಅಂತ ಅನುಭವ ಇದ್ಬಿಟ್ಟಿದೆ. ದೇಹ ನಾನಲ್ಲ, ಈ ದೇಹ ನಾನಲ್ಲ ಅನ್ನೋದಕ್ಕೆ ಪ್ರಮಾಣ ಏನಿದೆ? ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನೀವು ಅರ್ಧ ದೂರ ಹೋದಾಗತ್ತೆ. ಅಧ್ಯಾತ್ಮದ ದಾರಿಲಿ ಅರ್ಧ ದೂರನೇ ಹೋದಾಗಬಿಡುತ್ತೆ. ದೊಡ್ಡ ಪ್ರಶ್ನೆ ಇದು. ನೀವು ಹೇಳ್ತೀರಲ್ವ, ನಾ ದಪ್ಪ ತೆಳು ಹೇಳ್ತೀರ ಇಲ್ವೋ? ಉದ್ದ ಗಿಡ್ಡ, ಬಿಳಿ ಕಪ್ಪು, ನಂಗೆ ಥಂಡಿ ಆಗಿದೆ ಹೇಳ್ತೀರ ಇಲ್ವೋ? ನೀವು ಹೊಟ್ಟೆ ನೋವು ಬಂದಿದೆ, ನಂಗೆ ಹೊಟ್ಟೆ ನೋವು ಬಂದಿದೆ, ನಂಗೆ ಜ್ವರ ಬಂದಿದೆ ಹೇಳ್ತೀರೋ ಇಲ್ವೋ? ಏನದೆಲ್ಲ? ಮತ್ತೆ ನೀವೇನು ಬಟ್ಟೆ ಅಂಗಡಿ ಹೋಗಿ ಅಳತೆ ಕೊಡ್ಬೇಕಾದ್ರೆ ಜೀವದ ಅಳತೆ ಕೊಡ್ತೀರ ನೀವು? ಹೇಳಿ, ಏನು ಅಳತೆ ಕೊಡ್ತೀರಿ ನೀವು? ಮತ್ತೆ ಆಯ್ತಲ್ಲ, ದೇಹವೇ ನಾನು ಅಂತ ಆಗ್ಬಿಟ್ರೆ ಈ ಪ್ರಶ್ನೆನೇ ಬರಲ್ಲ. ಯಮನೂ ಇಲ್ಲ, ಏನೂ ಇಲ್ಲ. ಇದೇ ನಾನು ಮುಗೀತು. ಋಣಂ ಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ತುಪ್ಪ ಕುಡಿ ಅಂತ. ಸಾಲ ತೀರ್ಸೋಕೆ ಹೋಗ್ಬೇಡ. ಯಾಕೆಂದ್ರೆ ಋಣ ಏನಿಲ್ಲ. ಋಣ ತೀರ್ಸೋಕೆ ಇನ್ನೇನೋ ಮಾಡಬೇಕಾಗುತ್ತೆ ಮುಂದಕ್ಕೆ, ಮುಂದಿನ ಜನ್ಮದಲ್ಲಿ ಏನಿಲ್ಲ. ಚಾರ್ವಾಕ ಮತ ಇದು. ದೇಹವೇ ಆತ್ಮ ಅಂತ, ಬೇರೆ ಇಲ್ಲ ಅಂತ. ಅಲ್ಲ ಯಾಕೆ ಅಂತ ಯೋಚನೆ ಮಾಡೋಣ. ನಿಮ್ಗೆ ಮೊದಲು ಯುಕ್ತಿ ಕೊಡ್ತೀವಿ, ಆಮೇಲೆ ಶಾಸ್ತ್ರ ಕೊಡೋಣ. ಅದಕ್ಕೆ ನೀವು ಹುಟ್ಟಬೇಕಾದ್ರೆ ಎಷ್ಟು kg ಇದ್ರಿ? ಒಂದು ಅಂದಾಜು 10 kg ಅಂತೂ ಇಲ್ಲ ಯಾರು, ಅಲ್ವಾ? ಎಷ್ಟಿರ್ತೀರಿ ಹುಟ್ಟಬೇಕಾದ್ರೆ? 2 ರಿಂದ 3 kg ಇರ್ತೀರಿ ಅಲ್ವಾ? ಯಾರೋ ಅಪರೂಪದ ವ್ಯಕ್ತಿಗಳು ಸ್ವಲ್ಪ ಜಾಸ್ತಿನೂ ಇರ್ಬೋದು, ಅದಕ್ಕಿಂತ ಸ್ವಲ್ಪ ಹೆಚ್ಚಿರೋರು ಇರ್ಬೋದು. ಸಾಮಾನ್ಯವಾಗಿ ಒಂದು 2 ರಿಂದ 3 kg ಅಂತ ಅನ್ಕೊಳ್ಳಿ ನೀವು. ಈಗ ಎಷ್ಟಿದ್ದೀರಿ? ಒಂದು ಈಗ ನೀವು 30 ಇರ್ಬೋದು, 50 ಇರ್ಬೋದು, 20 ಇರ್ಬೋದು, ಒಂದು 70, 80 ಇರ್ಬೋದು. ಯಾರಾದರೂ ನಿಮ್ಮಲ್ಲಿ ನೀವು ಅಂತ ಮತ್ತೆ ಇರ್ಬೋದು ಅಂತ ಅನ್ಕೊಳ್ಳಿ. ಒಂದು ಎವರೇಜ್ ಒಂದು 50 kg ಅಂತ ಅನ್ಕೊಳ್ಳಿ. 50 kg ಇದೀವಿ ಅಂತ ಅನ್ಕೊಳ್ಳೋಣ, ಆಯ್ತಾ? ಹುಟ್ಟಬೇಕಾದ್ರೆ 2 kg ಇದ್ದ, ಈಗ 50 kg ಇದ್ದಾನೆ. 25 ವರ್ಷ ಆಗಿದೆ, 50 kg ಇದ್ದಾನೆ ಅಂತ ಅಂದ್ಕೊಳ್ಳಿ. ಈ 48 kg ಯಾರು? ದೇಹ ನಾನು ಅಂತಾದ್ರೆ ಹುಟ್ಟುವಾಗ ಎಷ್ಟಿದ್ದೀನಿ ಅಷ್ಟೇ ನಾನು, ಅಲ್ವಾ? ಇದು ಆಮೇಲೆ ಬಂದು ಸೇರ್ಕೊಂಡಿದೆಯಲ್ಲ, ಅದೆಲ್ಲ ಏನದು ಅಂತ, ಅದಾಗ ನಾನಾಗತ್ತೆ. ಆಯ್ತು, ನೀವು ಊಟ ಮಾಡಿ ದಪ್ಪ ಆಗಿದೆಯಾ, ಎತ್ತರ ಆಗಿದೆಯಾ, ಎಲ್ಲ ಸರಿ. ಆದರೆ ಆ 2 kg ನಾನು ಅಂತ ಆದ್ಮೇಲೆ ಉಳಿದಿದ್ದೇನು ಮುಂದಕ್ಕೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಗಂಭೀರ ಪ್ರಶ್ನೆ ಆಗ್ಬಿಡುತ್ತೆ ನೋಡಿ ಇದು. ಆಯ್ತು, ಈಗ ಅವಾಗ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದು ಒಂದು 2 kg ಕಡಿಮೆ ಆಗೋದು, 4 kg ಜಾಸ್ತಿ ಆಗೋದು ಆಗ್ತಾ ಇರುತ್ತಲ್ವಾ? ಈಗ ಒಂದಷ್ಟು ನಾನು ಕಳೆದೋಗ್ತಾ ಇರುತ್ತೆ, ಒಂದಷ್ಟು ನಾನು ಬಂದು ಸೇರ್ಕೋತಾ ಇರುತ್ತೆ. ಹೇಗಾಗತ್ತಾ?
ಈ ತೂಕ ಕಡಿಮೆ ಆದರೆ ನಾನು ಏನಾದೆ ಅಂತ ಅರ್ಥ. ಅದಕ್ಕೆ ನಾನು ಏನಾಯ್ತದು, ಒಂದಷ್ಟು ಭಾಗ ಹೋಯ್ತಲ್ಲ, ಅದು ನಾನು ತಾನೇ ಅದು ಅಂತ, ಅದಷ್ಟು ನಾನು ಸತ್ತೋಯ್ತಾ, ಏನಾಯ್ತದು? ದೇಹ ನಾನು ಅಂದರೆ ಎಷ್ಟು ಕ್ಲೇಶ ಇದೆ ಅಂದರೆ ಅದು ಆ ಪ್ರಶ್ನೆಗೆ ಉತ್ತರನೇ ಇಲ್ಲ ಅಂತಷ್ಟು ಕ್ಲೇಶ ಬಂದ್ಬಿಡುತ್ತೆ ಅಂತ. ಬಿಡಿ, ಏನೋ ಹೇಳ್ಬೋದು, ನಾನು ಅನ್ನೋದು ಈ ಸ್ವಭಾವ ಹಾಗೆ, ಅದು ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಚಂದ್ರನ ಹಾಗೆ ಅಂತ ಏನೋ ಒಂದು ಹೊಸ ಯುಕ್ತಿ ಕೊಡ್ಬೋದು ಅಂತ ಅನ್ಕೊಳ್ಳಿ ನೀವು. ಅದಕ್ಕೆ ಅದು ಇರೋದೇ ಹಾಗೆ. ಅದು ಬೇರೆ ಒಂದು ಯುಕ್ತಿ ಕೊಡ್ತೀವಿ ನಿಮಗೆ ನಾವು. ಜೀವಕೋಶಗಳು ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ ಅಲ್ವಾ? ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತದು. ಜೀವಕೋಶಗಳು ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ. ಒಪ್ತೀರಾ? ವಿಜ್ಞಾನ ಹೇಳುತ್ತೆ 7 ವರ್ಷಕ್ಕೊಂದ್ಸಾರಿ ಎಲ್ಲವೂ ಹೊಸದಾಗಿರುತ್ತೆ ಅಂತ. ಈ ದೇಹದಲ್ಲಿ 7 ವರ್ಷಕ್ಕೊಂದ್ಸಾರಿ ಅಂದರೆ ಈ ಜೀವಕೋಶಗಳು ಸತ್ತು ಹುಟ್ಟಿ ಆಗೋ ಪ್ರಕ್ರಿಯೆಯಲ್ಲಿ ಎಲ್ಲವೂ ಹೊಸದಾಗಿರುತ್ತೆ ಅಂತ. ಅಲ್ಲಿಗೆ ಆ ಹಳೆ ನಾನು ಪೂರ್ತಿ ಹೋಗ್ಬಿಟ್ಟಿದೆಯಲ್ಲ, ಇದು ಯಾರು ಈಗಿರೋರು? ಹಾಗಾದ್ರೆ 7 ವರ್ಷದ ನಂತರ ಜನ ಯಾರದು? ಅದು ಹೋಗಿದೆಯಲ್ಲ ಪೂರ್ತಿ, ಅದು ಆ ನಾನು. ಮುಂದಿಂದೇನದು? ಉತ್ತರ ಕಷ್ಟ. ಮತ್ತೆ ಹೊಸ್ತಾಗತ್ತೆ ಇದು. ಹಾಗಾಗಿ ಬಲ್ಲವರು ಹೇಳ್ತಾರೆ 7 ವರ್ಷಕ್ಕೊಂದ್ಸತಿ ಎಲ್ಲವೂ ಹೊಸ್ತಾಗತ್ತೆ ಅಂದರೆ ನೀವು ಆದರ್ಶವಾಗಿ ಬದುಕಿದ್ರೆ 7 ವರ್ಷದಲ್ಲಿ ಪೂರ್ತಿ ನೀವು ಬದಲಾಗ್ಬೋದು ಅಂತ. ಒಂದೊಂದು ತುತ್ತನ್ನು ಭಗವಂತನ ನೆನಪು ಮಾಡ್ಕೊಂಡು ನೀವು ಸೇವನೆ ಮಾಡೋದಾದರೆ, ಅವನಿಗಿರ್ಲಪ್ಪ ಅಂತ ನೀವು ಸ್ವೀಕಾರ ಮಾಡೋದಾದರೆ, ಆ ಒಂದೊಂದು ತುತ್ತು ಅನ್ನವೂ ಕೂಡ ಬ್ರಹ್ಮವಾಗೋದಾದರೆ, ಅದು ನಿಮ್ಮ ಜೀವಕೋಶವಾಗಿ ಹುಟ್ಟೋದಾದರೆ 7 ವರ್ಷದಲ್ಲಿ ನೀವು ಪೂರ್ತಿ ಬ್ರಹ್ಮಮಯ ಆಗ್ತೀರಿ. 7 ವರ್ಷದಲ್ಲಿ ಪೂರ್ತಿ ದಿವ್ಯ ಆಗ್ತೀರಿ ನೀವು. ಸಾಧ್ಯ ಇದೆ. ಅದು ಬೇರೆ ದಾರಿ, ಆ ವಿಷಯ ಬೇರೆ ಇದೆ. ಆದರೆ ನಮ್ಗೆ ಈ ವಿಷಯಕ್ಕೆ ಬರೋದಾದರೆ, ಶರೀರವೇ ಜೀವ ಅನ್ನೋ ವಿಷಯಕ್ಕೆ ಬರೋದಾದರೆ 7 ವರ್ಷಕ್ಕೊಂದ್ಸತಿ ಜೀವ ಬೇರೆ ಆಗತ್ತೆ ಅಂತ ಹೇಗೆ ಹೇಳೋಕ್ಕಾಗತ್ತಾ ಅದನ್ನು? ಇದಲ್ಲ, ಈ ದೇಹ ನಾನಲ್ಲ. ನ್ಯಾಯಶಾಸ್ತ್ರ, ನ್ಯಾಯ ಸಿದ್ಧಾಂತ ಮುಕ್ತಾವಲಿ ಅದೇನು ಹೇಳುತ್ತೆ ಅಂದರೆ, ಶರೀರಸ್ಯ ನ ಚೈತನ್ಯಂ ಮೃತೇಶು ವ್ಯಭಿಚಾರತಃ ಅನ್ನೋ ಮಾತನ್ನು ಹೇಳುತ್ತೆ. ಶರೀರಸ್ಯ ನ ಚೈತನ್ಯಂ ಮೃತೇಶು ವ್ಯಭಿಚಾರತಃ. ಶರೀರ ಚೇತನ ಅಲ್ಲ. ಈ ನಾನು ಅನ್ನೋದು ಶರೀರ ಅಲ್ಲ. ಯಾಕಲ್ಲ ಅಂದರೆ, ಒಬ್ಬ ವ್ಯಕ್ತಿ ಸತ್ತೋಗ್ತಾನಲ್ವಾ, ಸಹಜವಾಗಿ ಸಾಯ್ತಾನೆ ಅಂತ ಅನ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಆಗಿ, ಹೃದಯಾಘಾತವಾಗಿ ಸಹಜವಾಗಿ ಸಾಯ್ತಾನೆ ಅಂತ ಅನ್ಕೊಳ್ಳಿ. ಎಲ್ಲವೂ ಇರುತ್ತಲ್ವಾ? ತಲೆ ಇದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಗಲ್ಲ ಇದೆ, ಎದೆ ಇದೆ, ಹೊಟ್ಟೆ ಇದೆ, ಕಾಲಿದೆ, ಕೈ ಇದೆ. ಯಾವುದಿಲ್ಲ? ಯಾವ ಅವಯವ ಇಲ್ಲ? ಒಳಗಡೆಗೂ ಎಲ್ಲವೂ ಇದೆ. ಯಾವ ಅವಯವ ಇಲ್ಲ? ಜಠರ ಇದೆ, ಮೂತ್ರಕೋಶ ಇದೆ, ಶ್ವಾಸಕೋಶ ಇದೆ, ಯಾವುದಿಲ್ಲ? ಮತ್ತೆ ಯಾಕದು ಉಸಿರಾಡಲ್ಲ, ಮಾತಾಡಲ್ಲ? ಅದಕ್ಕೆ ಯಾಕೆ ಸುಖ ದುಃಖಗಳಿಲ್ಲ? ಯಾಕೆ ಎದ್ದು ಬರಲ್ಲದು? ಶರೀರವೇ ನಾನು ಅನ್ನೋದಾದ್ರೆ ಸಾವೇ ಇಲ್ಲ. ಯಾಕೆ ಸಾಯ್ಬೇಕು? ಅಲ್ಲೆಲ್ಲ ಇದೆಯಲ್ಲ, ಎಲ್ಲವೂ ಇದೆಯಲ್ಲ ಅಲ್ಲಿ. ಇದ್ದರೂ ಆ ನಾನು ಅನ್ನೋ ವ್ಯವಹಾರ ಇಲ್ವಲ್ಲ, ನಾನು ನನಗೆ ಏನು ಇಲ್ವಲ್ಲ, ಹೋಯ್ತಲ್ಲ ಎಲ್ಲ. ಏನಾಯ್ತು ಅಲ್ಲಿ? ಜೀವ ಹೋಗಿದೆ ಅಂತ ಹೇಳ್ತಾರಲ್ವಾ? ಜೀವ ಹೋಗಿದೆ, ದೇಹ ಇದೆ. ಜೀವ ಹೋಗಿದೆ ಅಂದ್ರೆ ಅದು ಬೇರೆ ವಸ್ತು, ಇದಲ್ಲ ಅದು. ದೇಹ ಹೋಗಿದೆ ಅಂತ ಆಗಲ್ಲ. ಜೀವ ಹೋಗಿದೆ, ಸತ್ತು ಹೋಗಿದೆ, ಸತ್ತು ಹೋದನು, ಸತ್ತು ಹೋದಳು. ಅಸತ್ತು, ಸತ್ತನ್ನೋ ವಸ್ತು ಇದೆಯಲ್ಲ, ನಮ್ಮ ಉಪಾಧ್ಯಾಯರು ಅದನ್ನು ಹೇಳ್ತಾ ಇದ್ರು. ಅದೇ ಅದು ಜೀವ ಅಂದ್ರೆ, ಅದು ಹೋಗಿದೆ. ಇದು ಸತ್ತ ಅಲ್ಲ, ಇದು ಅಸತ್. ಇದು ಈ ಶರೀರ ಅನ್ನುವಂಥದ್ದು ಅದು ಸತ್, ಅದು ಹೋಗಿದೆ, ಬೇರೆ. ಶರೀರಸ್ಯ ನ ಚೈತನ್ಯಂ ಮೃತೇಶು ವ್ಯಭಿಚಾರತಃ. ಎಲ್ಲ ಅವಯವಗಳು ಇವೆ ಮೃತ ಶರೀರದಲ್ಲಿ, ಜೀವಕಳೆ ಇಲ್ಲ. ಇದಲ್ಲ ನಾನು, ಇದಲ್ಲ ನಾನು ಅನ್ನೋದು ಬೇರೆ.
ಇನ್ನು ಬೇರೆ ಯುಕ್ತಿಯನ್ನು ಕೊಡುತ್ತೆ ನ್ಯಾಯಶಾಸ್ತ್ರ. ಶರೀರಸ್ಯ ಚೈತನ್ಯೇ ಬಾಲ್ಯೇ ವಿಲೋಕಿತಸ್ಯ ಸ್ಥಾವಿರೇ ಸ್ಮರಣಂ ನ ಸ್ಯಾತ್. ಈಗ ಎಳೆ ವಯಸ್ಸಲ್ಲಿ ನೋಡಿರ್ತಾನೆ, ಮುಪ್ಪಲ್ಲಿ ನೆನ್ಪು ಮಾಡ್ಕೋತಾನೆ ಅದನ್ನು. ಆದರೆ ಈ ದೇಹ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಆ ಮೊದಲಿನ ದೇಹನೇ ಅಲ್ಲ ಅದು. ನೆನಪು ಯಾಕೆ ಬರಬೇಕು? ನಾವಾಗಲೇ ಹೇಳಿದ್ವಲ್ಲ, ಜೀವಕೋಶಗಳೆಲ್ಲ ಸಾಯುತ್ತೆ ಹುಟ್ಟತ್ತೆ ಅಂತ ಹೇಳಿದ್ವಲ್ಲ, ಎಲ್ಲ ಬದಲಾಗಿರುತ್ತೆ. ನೆನಪು ಹೇಗೆ ಉಳಿದಿದೆ? ಹಳೆ ನೆನಪುಗಳು, ನಾನು ಅಂತ ಮುಂದುವರೆದಿದೆಯಲ್ಲ ಅದು. ಇದೆಲ್ಲ ಪೂರ್ತಿ ಬದಲಾದರೂ ಕೂಡ, ಇಡೀ ಶರೀರವೇ ಪೂರ್ತಿ ಬದಲಾವಣೆ ಆಗಿದ್ರು ಕೂಡ ನಾನು ಅನ್ನೋದು ಮುಂದುವರೆದಿದೆಯಲ್ಲ. ಎಲ್ಲಿಂದ ಮುಂದುವರೆದಿದೆ ಅದು? ಬೇರೆ ಐಟಮ್, ಅದು ಬೇರೆ ಸಂಗತಿ, ಅದು ಬೇರೆ ವಸ್ತು, ಅದು ದೇಹ ಅಲ್ಲ ಅದು ಅಂತ. ಹಾಗಾಗಿ ಶರೀರಸ್ಯ ಚೈತನ್ಯೇ ಬಾಲ್ಯೇ ವಿಲೋಕಿತಸ್ಯ ಸ್ಥಾವಿರೇ ಸ್ಮರಣಂ ನ ಸ್ಯಾತ್. ಮುಪ್ಪಿನಲ್ಲಿ ಸ್ಮರಣೆ ಬರಲಾರದು. ಶರೀರಾಣ ಅವಯವ ಉಪಚಯ ಅಪಚಯೈ ಉತ್ಪಾದ ವಿನಾಶಶಾಲಿತ್ವಾತ್. ಅವಯವಗಳು ಬೆಳೀತವೆ, ನಾಶ ಆಗ್ತವೆ. ತತ್ಪರಿಣಾಮವಾಗಿ ಇದು ಹುಟ್ಟು ಸಾವು ಇದೆ ಇದಕ್ಕೆ. ಇದು ಹೇಗೆ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ ಅದು. ಹಾಗಾಗಿ ನೆನಪೇ ಬರಬಾರ್ದಾಗಿತ್ತು. ನೆನಪು ಬರ್ತಾ ಇದೆ ಅಂದರೆ ಶರೀರ ಅಲ್ಲ ಅದು. ಅಪಿಚ ಶರೀರಸ್ಯ ಆತ್ಮತ್ವಾಂಗೀಕಾರೇ. ಶರೀರವೇ ಆತ್ಮ ಅಂತಾದರೆ, ಹುಟ್ಟಿದ ಶಿಶು ಹಾಲು ಕುಡಿಯುತ್ತಲ್ಲ, ಅಮ್ಮನ ಎದೆ ಹಾಲು ಕುಡಿಯುತ್ತಲ್ಲ, ಕುಡಿಬೇಕು ಅಂತ ಹೇಗೆ ಗೊತ್ತಾಯ್ತು ಅದಕ್ಕೆ? ಅಮ್ಮ ಉಳಿದ ಪರಿಕರಗಳನ್ನು ಮಾಡ್ಕೊಡ್ಬೋದು, ಒಳಗೆ ತಗೋಬೇಕಲ್ಲ ಹಾಲನ್ನ, ಹೇಗೆ ಗೊತ್ತಾಯ್ತು ಅದಕ್ಕೆ? ಶರೀರ ಹೊಸ್ತಲ್ವ ಅದು, ಅದಕ್ಕೇನು ಗೊತ್ತಿಲ್ಲ ಅಲ್ವಾ ಆ ಶರೀರಕ್ಕೆ. ಅದೇ ನಾನು ಅಂತಾದರೆ ಇದ್ಯಾರು ಹೇಳ್ಕೊಟ್ರು? ಇದು ಹೇಗೆ ಗೊತ್ತಾಯ್ತು? ಕುಡಿಬೇಕು ಅಂತ ಹೇಗೆ ಗೊತ್ತಾಯ್ತು? ಪ್ರಾಥಮಿಕ ಸ್ತನ್ಯಪಾನ. ಅಪಿಚ ಶರೀರಸ್ಯ ಆತ್ಮತ್ವಾಂಗೀಕಾರೇ ಇದಾನೀಂ ಜಾತಸ್ಯ ಶಿಶು ಪ್ರಾಥಮಿಕ ಸ್ತನ್ಯಪಾನೆ ಪ್ರವೃತ್ತರೇ ವನಸ್ಯಾತ್. ಆ ಪ್ರವೃತ್ತಿ ಬರೋದಿಲ್ಲ, ಹೊಸ ಶರೀರ ಅದು. ಅದಕ್ಕೆ ಇತಿಹಾಸ ಇಲ್ಲ, ಅದಕ್ಕೆ ಅಭ್ಯಾಸ ಇಲ್ಲ, ಅದಕ್ಕೆ ಪರಿಜ್ಞಾನ ಇಲ್ಲ, ಅದಕ್ಕೆ ಹೇಗೆ ಆ ಪ್ರವೃತ್ತಿ ಬಂತು? ಕರು ಉದಾಹರಣೆ ಕೊಡ್ತಾರೆ. ಕರು ಉದಾಹರಣೆ ಅಂದರೆ, ಮನೆಯಲ್ಲಿ ಸಾಕಿದ ತುಂಬು ಗರ್ಭದ ಹಸು ಬೆಟ್ಟಕ್ಕೆ ಹೋಗಿದೆ, ಕರು ಹಾಕೋ ಸೂಚನೆ ಇಲ್ಲ. ಹಾಗಾಗಿ ಎಂದಿನಂತೆ ಬೆಟ್ಟಕ್ಕೆ ಹೋಗಿದೆ, ಅಲ್ಲೇ ಕರು ಹಾಕ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಆಗ ಯಾರು ಎಲ್ಲ ಮಾಡಿರೋದಕ್ಕೆ? ಆ ಕರು ಹಾಲು ಕುಡಿಯೋದು ಹೇಗೆ? ಕರು ಹಾಲು ಕುಡಿದು ಕಾಲು ಗಟ್ಟಿಯಾದ ನಂತರ, ಕರುವಿನ ಕಾಲು ಗಟ್ಟಿಯಾದ ನಂತರ 1-2 ದಿವಸ 3 ದಿವಸ 4 ದಿವಸದಲ್ಲಿ ತಾಯಿ ಹಸು ಕರುವನ್ನು ಕರ್ಕೊಂಡು ಬರುತ್ತೆ ಮನೆಗೆ. ಈಗ ಇಲ್ಲೇ ಆದರೆ, ಈಗ ಹಟ್ಟಿಯಲ್ಲೇ, ನಮ್ಮ ಮನೆ ಹಟ್ಟಿಯಲ್ಲೋ ಕೊಟ್ಟಿಗೆಯಲ್ಲೋ ಅಲ್ಲೇ ಕರು ಹಾಕಿದರೆ, ನಾವು ಕರು ತಗೊಂಡೋಗಿ ಕೆಚ್ಚಲಿಗೆ ಹಿಡಿಯೋದೋ ಏನೋ ಮಾಡ್ತೀವಿ ನಾವು ಅಲ್ಲಿ ಅಲ್ವಾ, ಎಬ್ಸಿ ನಿಲ್ಲಿಸ್ತೀವಿ, ಏನೋ ಮಾಡಿ. ಅದೆಲ್ಲ ಮಾಡೋಕ್ಕೆ ಯಾರೂ ಇಲ್ಲ ಅಲ್ಲಿ ಬೆಟ್ಟದ ಮೇಲೆ. ಹೇಗೆ ಮಾಡುತ್ತೆ ಅದು? ಹೇಗಾಗತ್ತೆ ಅದೆಲ್ಲ? ತಾಯಿ ಪಾತ್ರ ತಾಯಿ ಮಾಡಲಿ, ಕರುವಿನ ಪಾತ್ರ ಇದೆಯಲ್ಲ, ಹಾಲು ಕುಡಿಬೇಕು ಅನ್ನೋ ಪಾತ್ರ, ನಿಂತ್ಕೋಬೇಕು ಅನ್ನೋ ಪ್ರಯತ್ನ ಎಲ್ಲಿಂದ ಬರುತ್ತೆ ಇದೆಲ್ಲ? ಅಂದರೆ ಅದು ಪೂರ್ವ ಜನ್ಮ. ಅದೆಲ್ಲ ಆ ಜೀವಕ್ಕೆ ಸಂಸ್ಕಾರ ಇದೆ. ಹಿಂದೆಷ್ಟೋ ಬಾರಿ ಸ್ತನ್ಯಪಾನ ಮಾಡಿದೆ ಅದು ಜೀವ, ಅದಕ್ಕೆ ಹೊಸ್ತಲ್ಲ ಅದು. ಎಷ್ಟೋ ಬಾರಿ ಅದು ಹಾಲು ಕುಡಿದಿದೆ ತಾಯಿಯದ್ದು, ಎಷ್ಟೋ ಜನ್ಮಗಳು ದಾಟಿ ಹೋಗಿದೆ, ಗೊತ್ತಿದೆ ಅದಕ್ಕೆ ಅಂತ. ಹಾಗಾಗಿ ತಾನೇ ಗೊತ್ತಾಗುವಂಥದ್ದು ಅಂತ. ಹಸುವಿನ ಕರು ಇರ್ಬೋದು, ಮಾನವ ಶಿಶು ಇರ್ಬೋದು, ತಾನೇ ಗೊತ್ತಾಗೋ ಕಾರಣ ಅದು ಅಂತ ನೈಯಾಯಿಕರು ಅದನ್ನು ಸಮರ್ಥನೆ ಮಾಡ್ತಾರೆ. ಇನ್ನು ಒಂದು ಶ್ಲೋಕ ಉದಾಹರಣೆ ಕೊಟ್ಟು ನಾವು ಮುಂದಕ್ಕೆ ಹೋಗೋಣ. ಜೀವ ಹೇಗಿದೆ ಅಂತ ನೋಡೋಕ್ಕಿದೆ ಮುಂದಕ್ಕೆ. ಕಾಳಿದಾಸನ ಒಂದು ತುಂಬ ಸುಂದರವಾದ ಶ್ಲೋಕ. ಮಕ್ಕಳೇ ನೇರವಾಗಿ ಕೂತ್ಕೊಳ್ಳಿ, ಚೆನ್ನಾಗಿ ಕೂತ್ಕೊಳ್ಳಿ. ರಮ್ಯಾಣಿ ವೀಕ್ಷ್ಯ ಮಧುರಾಂಶ್ಚ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೋ ಭವತಿ ಯತ್ ಸುಖಿತೋಪಿ ಜಂತು. ನಿಮ್ಗೆ ಅನುಭವಕ್ಕಿದೆ ನಾವು ಹೇಳುವಂಥದ್ದು. ತಚ್ಚೇತಸ ಸ್ಮರತಿ ನೂನಮಬೋಧಪೂರ್ವಂ ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ. ಯಾವ ಸಂದರ್ಭ ಅಂತಲ್ಲ, ಇನ್ನೊಂದು ಸಾರಿ ನೋಡೋಣ, ಸಮಯ ತಗೊಳುತ್ತೆ. ಅದು ತಾತ್ಪರ್ಯ ಹೇಳ್ತೀವಿ. ಕೆಲವು ಸಾರಿ ಸುಂದರವಾದ ದೃಶ್ಯಗಳನ್ನು ನೋಡಿದಾಗ ನೀವು ಗಮನಿಸ್ಕೊಳ್ಳಿ, ನಿಮ್ಗೆ ಹಾಗಾಗುತ್ತೋ ಇಲ್ಲೋ ಗಮನಿಸ್ಕೊಳ್ಳಿ. ಎಲ್ಲ ಸತ್ಯ ಅಂತಲ್ಲ, ಕೆಲವೊಮ್ಮೆ ಒಳ್ಳೆ ದೃಶ್ಯವನ್ನು ನೋಡ್ತಾ ಇದ್ದಾಗ ಅಥವಾ ಒಳ್ಳೆ ಹಾಡನ್ನು ಏನನ್ನು ಕೇಳ್ತಾ ಇದ್ದಾಗ ಖುಷಿ ಆಗ್ಬೇಕಲ್ವಾ?
ಏನೋ ನೋವಾಗತ್ತೆ ಒಳಗಿಂದ, ಏನೋ ಒಂದು ವೇದನೆ ಎದ್ದು ಬರುತ್ತೆ ಒಳಗಿಂದ. ಏನದು? ಇಲ್ಲೇನೂ ಕಾರಣ ಇಲ್ಲ. ಒಳ್ಳೆ ದೃಶ್ಯ ನೋಡ್ತಾ ಇದ್ದಾನೆ, ಒಳ್ಳೆ ಹಾಡು ಕೇಳ್ತಾ ಇದ್ದಾನೆ, ಏನೋ ಒಂಥರ ಒಳಗಿನ ಸಂಕಟ ತಳಮಳ ಎದ್ದು ಬರುತ್ತೆ. ಏನದು ಅಂದರೆ ಜನ್ಮಾಂತರದ ಯಾವುದೋ ಘಟನೆ ನೆನಪಾಗ್ತಾ ಇದೆ, ಒಳಗೊಳಗೆ ನೆನಪಾಗ್ತಾ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಯಾವುದೋ ಜನ್ಮದ ಅನುಭವ ಅದು ಅಂತ. ಇದೇ ಹಾಡೋ, ಅದೇ ದೃಶ್ಯವೋ, ಏನೋ ಆ ಸಮಯದಲ್ಲಿ ನಡೆದಂಥ ದುರಂತಗಳು ಯಾವುದೋ ಜನ್ಮದಲ್ಲಿ, ಅದರ ಪರಿಣಾಮವಾಗಿ ಅದು ತುಂಬ ಗಾಢವಾಗಿ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಭಾವಸ್ಥಿರಾಣಿ ಅಂತ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಅದು. ಆ ಮನಸ್ಸು ಈಗಲೂ ಕೂಡ ಇದೆ. ಹಾಗಾಗಿ ಏನೂ ಕಾರಣ ಇಲ್ಲದೆ ಬೇಜಾರಾಗತ್ತೆ. ಇದಂತೂ ನೀವು ನೋಡಿದ್ದೀರಿ ನಿಮ್ಮ ಜೀವನದಲ್ಲಿ. ಏನೂ ಕಾರಣ ಇಲ್ಲದೆ ಕೆಲವು ಸಾರಿ ಬೇಜಾರಾಗತ್ತೆ, ಕೆಲವು ಸಾರಿ ದುಃಖ ಆಗತ್ತೆ. ಅದು ಈ ಜನ್ಮದ್ದಲ್ಲ, ಯಾವುದೋ ಜನ್ಮದ್ದು. ಜೀವ ಶಾಶ್ವತ, ದೇಹ ಶಾಶ್ವತ ಅಲ್ಲ. ದೇಹ ನಶ್ವರ, ಅದು ಬಿದ್ದೋಗುತ್ತೆ, ಹೊಸದು ಬರುತ್ತೆ, ಬಿದ್ದೋಗುತ್ತೆ, ಹೊಸದು ಬರುತ್ತೆ, ಬಿದ್ದೋಗುತ್ತೆ, ಹೊಸದು ಬರುತ್ತೆ. ಯಾವುದೋ ಜನ್ಮದಲ್ಲಿ ಆದ ಒಂದು ಘಟನೆ ಇನ್ಯಾವುದೋ ಜನ್ಮದಲ್ಲಿ ಒಂದು ಹಾಡು ಕೇಳಿದಾಗ, ಒಂದು ದೃಶ್ಯ ನೋಡಿದಾಗ, ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಅದು ಒಳಗೊಳಗೆ ನೆನಪಾಗತ್ತೆ. ಮನಸ್ಸಿಗೆ ಗೊತ್ತಾಗೋದಿಲ್ಲ, ಹೊರ ಮನಸ್ಸಿಗೆ ಗೊತ್ತಾಗೋದಿಲ್ಲ, ಒಳ ಮನಸ್ಸಿಗೆ ಗೊತ್ತಾಗತ್ತೆ, ಸಂಕಟ ಆಗತ್ತೆ, ದುಃಖ ಆಗತ್ತೆ. ಈ ಸನ್ನಿವೇಶವನ್ನು ಕಾಳಿದಾಸ ವರ್ಣನೆ ಮಾಡಿದ್ದಾನೆ. ತಚ್ಚೇತಸ ಸ್ಮರತಿ ನೂನಂ ಅಬೋಧಪೂರ್ವಂ. ಅಬೋಧಪೂರ್ವಂ ಅಂದರೆ ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದೆ ನೆನಪು ಮಾಡ್ಕೊಳ್ಳೋದು ನಾವು ಅಂತ. ನೆನಪಾಗ್ತಾ ಇದೆ, ಅದು ಹೊರ ಮನಸ್ಸಿಗೆ ನೆನಪಾಗ್ತಾ ಇಲ್ಲ ಅಂತ, ಒಳ ಮನಸ್ಸಿಗೆ ನೆನಪಾಗ್ತಾ ಇರುವಂಥದ್ದು ಅಂತ. ನಿಮಗೆ ಭಗವಂತನ ಉದಾಹರಣೆ ಕೊಟ್ಬಿಡೋಣವಾ? ಕೃಷ್ಣ ಕರ್ಣಾಮೃತ. ರಾಮೋ ನಾಮ ಬಭೂವ ಕೇಳಿದ್ದೀರಾ? ಯಶೋದೆ ಮಗು ಕೃಷ್ಣನಿಗೆ ಕತೆ ಹೇಳಿ ಮಲಗಿಸ್ತಾ ಇದ್ದಾಳೆ, ತೊಟ್ಟಲ್ಲಿ ಹಾಕೊಂಡು ತೂಗ್ತಾ ಇದ್ದಾಳೆ, ಕತೆ ಹೇಳ್ತಾ ಇದ್ದಾಳೆ. ಏನಪ್ಪ ಕಥೆ ಅಂದರೆ, ರಾಮೋ ನಾಮ ಬಭೂವ, ರಾಮ ಅಂತ ಒಬ್ಬ ಆಗಿ ಹೋದ. ಹುಂ, ಕೃಷ್ಣನ ಉತ್ತರ ಅದಕ್ಕೆ. ರಾಮೋ ನಾಮ ಬಭೂವ ಹುಂ ತದಬಲ, ಅವನ ಹೆಂಡತಿ ಸೀತೆಯತಿ. ಸೀತೆ ಅಂತ ಅವನ ಹೆಂಡತಿ ಹೆಸರು ಅಂತ. ಹುಂ ರಾಮೋ ನಾಮ ಬಭೂವ ಹುಂ ತದಬಲ ಸೀತೆಯತಿ ಹುಂ ತೋ ಪಿತೃವಾಕ್ಯತೋ. ಅವರು ತಂದೆ ಮಾತಿಗೆ ಅನುಸಾರವಾಗಿ ಕಾಡಿ ಹೋಗ್ತಾರೆ. ಹುಂ ಹುಂ ನಡೀತಾ ಇದೆ ಕೃಷ್ಣನದ್ದು. ತಾಮಾಹರ ದ್ರಾವಣ ಅಂತ ಕತೆ ಹೇಳ್ತಾರೆ. ಆ ಸೀತೆಯನ್ನ ಅವಳು ಒಂಟಿಯಾಗಿದ್ದಾಗ ಮೋಸದಿಂದ ರಾವಣ ಅಪಹಾರ ಮಾಡಿದ ಅಂತ. ಹಾಗೇನಾಯ್ತು? ಸೌಮಿತ್ರೇ ಧನುರಿತಿ ವ್ಯಗ್ರ ಗಿರಫ್ ಪಾತುವಹ. ಕೃಷ್ಣ ಎದ್ದು ನಿಂತ್ಬಿಟ್ಟಂತೆ, ಕೋಪಾವೇಶ. ಲಕ್ಷ್ಮಣ, ಎಲ್ಲಿ ನನ್ನ ಧನಸ್ಸು? ಎಲ್ಲಿ ಎಲ್ಲಿ? ಕೃಷ್ಣ ಅಲ್ಲ, ಅದೀಗ ಅದು ರಾಮ. ಅದು ತಚ್ಚೇತಸ ಸ್ಮರತಿ ನೂನಂ ಅಬೋಧಪೂರ್ವಂ ಭಾವಸ್ಥಿರಾಣಿ ಜನನಾಂತರ ಸೌಹೃತಾನಿ. ಹಿಂದಿನ ಜನ್ಮ ಕೃಷ್ಣನದ್ದು, ರಾಮ ಅಲ್ವಾ? ಆ ಘಟನೆ ನೆನಪು ಮಾಡ್ಕೊಡ್ತಾ ಇದ್ದಾಳೆ ಯಶೋದೆ. ಅವಳಿಗೇನು ಆ ಕಲ್ಪನೆ ಇಲ್ಲ, ಅವಳಿಗೇನು ಗೊತ್ತು ಇವನು ರಾಮನೇ, ಇವನೇ ರಾಮ ಅಂತ. ಆದರೆ ಹೇಳಬೇಕಾದ್ರೆ ಆ ಸಂದರ್ಭ ಹಾಗೆ ಇದೆ. ನೀವು ರಾಮಾಯಣದಲ್ಲಿ ಸೀತಾಪಹರಣದ ಘಟ್ಟಕ್ಕೆ ಹೋದರೆ ಕರುಳು ಕರಗತ್ತೆ ಅಂತ, ಕಣ್ಣೀರು ಧಾರಿಯಾಗಿ ಹರಿಯುತ್ತೆ. ಅದು ಆ ಸೀತಾಪಹರಣ ಸಂದರ್ಭದಲ್ಲಿ ಸೀತೆಗೆ ಒಂದು ಸಂಕಟ ಆಯಿತು ಮತ್ತು ರಾಮನಿಗೆ ಒಂದು ಸಂಕಟ ಆಯಿತು ಅನ್ನೋದನ್ನ ಅವಲೋಕನ ಮಾಡಿದರೆ ಹೃದಯ ಹಿಂಡು ಹೋಗುತ್ತೆ ಅಂತ, ಅಷ್ಟು ನೊಂದಿದ್ದಾರೆ ಆ ಸಮಯದಲ್ಲಿ ಅವರು ಅಂತ. ಹಾಗಾಗಿ ಆ ಕತೆ ಹೇಳಿದಾಗ ಆ ಘಟ್ಟ ಬರ್ತಿದ್ದಾಗೇನೆ ತಾಮಾಹರದ್ ರಾವಣ ಅನ್ನುವಾಗ ಸೌಮಿತ್ರಿ ಧನು ರೀತಿ ಅಂತ ಎದ್ದು ನಿಂತ್ಕೊಂಡಂತೆ ಕೃಷ್ಣ ಅಂತ, ರಾಮನಾಗಿ ಅಂತ. ಹಾಗಾಗಿ ಅದು ಜನ್ಮಾಂತರದ ಸ್ಮರಣೆ, ಅವತಾರಾಂತರ, ಇನ್ನೊಂದು ಅವತಾರದ ಅಭಾವ ಅಲ್ಲಿ ಬಂದಿರೋವಂಥದ್ದು ಅಂತ ಕೃಷ್ಣನಲ್ಲಿ ಅಂತ. ಹಾಗಾಗಿ ದೇಹಾತಿರಿಕ್ತನಾಗಿ ಜೀವ ಇದ್ದಾನೆ ಅನ್ನೋದನ್ನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾವು ದೇಹ ಅಲ್ಲ, ಅದನ್ನ ಬಿಟ್ಟು ಹೋಗ್ತೀವಿ ದೇಹವನ್ನು. ದೇಹ ಅಂದರೆ ಚೂರು ಹಿಂದಕ್ಕೆ ಹೋದ್ರೆ ಗರ್ಭದಲ್ಲಿ ಇನ್ನೂ ಚಿಕ್ಕದಿತ್ತು ದೇಹ, ಅದು ಇನ್ನೂ ಚಿಕ್ಕದಿತ್ತು, ಅಣು ಮಾತ್ರವಾಗಿತ್ತು. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಅರ್ಥವೇ ಆಗೋಲ್ಲ ನಮ್ಗೆ ಏನು ಅಂತ, ಎಲ್ಲಿಂದ ಬಂತು, ಏನಾಯಿತು ಅಂತ. ಇದು ಬಂದಿತ್ತು, ಇದು ಹೋಗುತ್ತೆ. ಇದು ಬಂದಿದ್ದು ಅದರಿಂದಲೇ ಹೋಗುತ್ತೆ. ಇದು ಅದರಿಂದ ನಾವು ಶಾಶ್ವತ, ನಾವು ನಾಶ ಆಗೋದಿಲ್ಲ, ನಾವಿರ್ತೀವಿ. ಬೇರೆ ದೇಹ ಬರುತ್ತೆ.
ಬೇರೆ ಲೋಕ ಬರುತ್ತೆ, ಬೇರೆ ತಂದೆ ತಾಯಿಗಳಾಗ್ತಾರೆ, ಬೇರೆ ಸನ್ನಿವೇಶ ಬರುತ್ತೆ, ಅಲ್ಲಿ ನಾವಿರ್ತೀವಿ ಮುಂದಕ್ಕೂ ಕೂಡ ಅಂತ. ಆಧುನಿಕ ವಿಜ್ಞಾನವು ಕೂಡ ಅದೇನೋ ಒಂದು ವಿದ್ಯುತ್ನಾಗ ಹರಿತಾ ಇರುತ್ತೆ ಇಲ್ಲಿ ಅಂತ ಹೇಳ್ತಾರಂತವ್ರು. ಅದು ಹೋಗ್ಬಿಡುತ್ತೆ, ಅದು ಸತ್ತ ನಂತರ ಇರಲ್ಲ ಅದು ಅಂತ. ಒಂದು ಪ್ರವಾಹ ಇದೆ, ಆಮೇಲೆ ಇರಲ್ಲ ಅದು ಅಂತ. ನಮ್ಮ ಪರಂಪರೆಯು ಅದನ್ನೇ ಹೇಳುತ್ತೆ, ಅದೊಂದು ಚೈತನ್ಯದ ಪ್ರವಾಹ ಅಂತ. ಕಾಲು ಮಡಚಿ ಯಾಕೆ ಕೂತ್ಕೋಬೇಕು ಅಂದರೆ ಅದನ್ನ ಹೊರಗೆ ಚೆಲ್ಕೋಬಾರ್ದು ನಾವು ಅದನ್ನು ಅಂತ. ಕಾಲು ಬಿಡಿಸಿದಾಗ ಹರಿದು ಹೊರಗಡೆ ಹೋಗ್ತಿರುತ್ತೆ ಅದು, ಹಾಗೆ ಮಾಡ್ಕೋಬಾರದು ಅಂತ. ಹಾಗೆ ಕಾಲು ಮಡಿಸಿದಾಗ ಒಂದು ಒಂದು ಅಣೆಕಟ್ಟು ಕಟ್ಟಿದ ಹಾಗೆ ಅಂತ, ಉಳ್ಕೋ ಇಲ್ಲೇ ಅಂತ. ಸಾಧ್ಯ ಆದರೆ ಹಿಂದಿರುಗು ಅಂತ, ಮೇಲ್ಮುಖ ಆಗು ಅಂತ. ಹೀಗೆ ಹರಿತಾ ಇದೆ ಅದು, ಹೀಗೆ ಹರಿಯೋಕ್ಕೆ ಶುರು ಮಾಡುವಂತ ಮೇಲ್ಮುಖವಾಗಿ ಅಂತ. ಅದಕ್ಕೋಸ್ಕರ ಹೀಗೆ ಕಾಲು ಮಡಚಿ ಕೂತ್ಕೊಳ್ಳೋದು, ಕೈ ಹೀಗೆ ಇಟ್ಕೊಳ್ಳೋದು, ಕೈಯಿಂದ ಹೊರಗೆ ಹೋಗ್ಬಾರ್ದು ಅಂತ, ಕೈ ಹೀಗೆ ಇಟ್ಕೊಳ್ಳೋದು. ಅಂದರೆ ಅದೊಂದು ಚೈತನ್ಯದ ಪ್ರವಾಹ ಅದು ಅಂತ, ಹರಿತಾನೇ ಇದೆ ಅದು ಅಂತ, ಅನವರತವಾಗಿ ಅಂತ. ಅದು ಜೀವ ಅಂದರೆ ಅಂತ. ಈಗ ಇನ್ನು ಮುಂದೆ ಹಾಗಿದ್ರೆ ಜೀವ ಅಂತ ಬೇರೆ ಬಂದಿದೆ ಅಂತಾದರೆ, ಅದು ನಾನು ಅಂತಾದರೆ ಅದು ಹೇಗಿದೆ, ಎಲ್ಲಿದೆ, ಇದೆರಡಕ್ಕೂ ಉತ್ತರ ಕಂಡುಕೊಳ್ಬೇಕು ನಾವು. ಈಗ ನಾವು ಎಲ್ಲಿದ್ದೀವಿ ಅಂತ ಕೇಳಿದ್ರೆ, ಅದು ನಾವು ಗೋಕರ್ಣದಲ್ಲಿ ಅಶೋಕಿಯಲ್ಲಿ ಗುರು ದೃಷ್ಟಿಯಲ್ಲಿ ಕೂತ್ಕೊಂಡು ಪ್ರವಚನ ಪಾಠ ಕೇಳ್ತಾ ಇದ್ದೀವಿ. ತುಂಬ ಸ್ಥೂಲವಾದ ಉತ್ತರ ಆಯಿತು. ನಿಮ್ಮ ದೇಹ ಅಲ್ಲಿದೆ ಅಷ್ಟೇ. ಜೀವ ಎಲ್ಲಿದೆ? ನಿಜವಾಗಿ ನೀನು ಎಲ್ಲಿದೆಯೇ? ನಿಮ್ಮ ಒಬ್ಬೊಬ್ಬರನ್ನು ಕೇಳೋ ಪ್ರಶ್ನೆ ಏನಾಗೋದು, ನಿಜವಾಗಿ ನೀನು ಎಲ್ಲಿದೆಯೇ ನೋಡ್ಕೋ, ನಿನ್ನ ಜಾಗ ಯಾವುದು, ಹೇಗಿದೆಯಾ ನೀನು, ಯಾವ ಥರ ಇದೆಯೇ? ನಿನಗೆ ಮೂಗಿದೆಯಾ? ನಿಜವಾಗ್ಲೂ ಮೂಗಿದೆಯಾ ನಿನಗೆ? ಕಿವಿ ಇದೆಯಾ? ಕಣ್ಣಿದೆಯಾ? ಏನು ಸ್ವರೂಪ ನಿಂದು? ಇದು ಕವಚ. ಈ ದೇಹ ಅನ್ನೋದು ಅಂಗಿ ಹಾಕ್ಕೊಂಡಾಗೆ ಅಂತ. ಈ ನೀವೆಲ್ಲ ಅಂಗಿ ಹಾಕ್ಕೊಂಡಿದ್ದೀರಿ, ಶಾಲ್ ಹೊತ್ಕೊಂಡಿದ್ದೀರಿ, ಎಲ್ಲ ಮಾಡ್ಕೊಂಡಿದ್ದೀರಿ. ನೀವು ಅಂಗಿಗೆ ಏನೇನೋ ಅಲ್ಲಿ ವಿನ್ಯಾಸಗಳಿದೆ, ಅಂಗಿಯಲ್ಲಿ ಬಣ್ಣಗಳಿದೆ. ಅದರಲ್ಲಿ ನಿಮ್ಮ ಬಣ್ಣ ಅಲ್ಲ ಅದು, ನಿಮ್ಮ ಬಣ್ಣನ ಅದು ಅಲ್ಲ, ಅದು ನಿಮ್ಮ ಬಣ್ಣ ಬೇರೆ ಇದೆ ನೋಡಿ. ಹಾಗೆ ಈ ದೇಹವೇ ಒಂದು ಅಂಗಿ ಅಂತ ಆದರೆ ಅದ್ರ ಒಳಗಿರುವ ನಾನು ಇದೆಯಲ್ಲ, ಅದು ಹೇಗಿದೆ, ಎಷ್ಟು ದಪ್ಪ ಇದೆ, ಎಷ್ಟು ಎತ್ತರ ಇದೆ ಅಂದರೆ ಅದನ್ನು ಹೇಳ್ಬಿಟ್ಟಿದ್ದಾರೆ. ಕಠೋಪನಿಷತ್ತು ಅದೇ ನಚಿಕೇತ ಯಮರ ಸಂವಾದ ಇದೆಯಲ್ಲ ಕಠೋಪನಿಷತ್ತು, ಅದರಲ್ಲೇ ಕಠೋಪನಿಷತ್ತಲ್ಲೇ ಆ ವಿವರಣೆ ಬಂದ್ಬಿಟ್ಟಿದೆ ಅಂತ. ಅಂಗುಷ್ಠ ಮಾತ್ರ ಪುರುಷ. ಏನ್ ಹೇಳಿ ಇನ್ನೊಂದ್ಸರಿ, ಇನ್ನೊಂದ್ಸರಿ. ನಮಗೆ ಎಲ್ಲರೂ ಹೇಳಲಿ ಅಂತಿತ್ತು, ಅದಕ್ಕಾಗಿ ಇನ್ನೊಂದ್ಸರಿ ಅಂತಂದ್ವ. ನೀವೆಲ್ಲರೂ ಹೇಳೋಕೆ ಶುರು ಮಾಡಿದ್ರಿ. ಆಮೇಲೆ ಒಂದೇ ಸತಿ ಕೆಲವರು ಮಾತ್ರ ಹೇಳಿದ್ರಿ, ಇನ್ನೊಂದ್ಸರಿ ಕೂಡ ಹಿಂಗಡೆಯಿಂದ ಸರ್ ಅದರಕ್ಕೆ ಶುರುವಾಯಿತು. ನೀವೆಲ್ಲರೂ ಹೇಳಬೇಕು, ಯಾಕೆಂದ್ರೆ ನಿಮ್ಮದೇ ಕಥೆ ಇದು, ನಿಮ್ಮದೇ ವಿಷಯ, ಅಸಲಿ ವಿಷಯ ನಿಮ್ಮದಿದು. ನಿಜಕ್ಕೂ ನೀನು ಯಾರು ಅಂತ ಅದಕ್ಕೆ ಉತ್ತರ ಬರ್ತಾ ಇರುವಂಥದ್ದು, ನಿಮ್ಗೆ ಸಂಬಂಧಪಟ್ಟಿರುವಂಥದ್ದು, ನಿಮಗೇ ಸಂಬಂಧಪಟ್ಟಿರುವಂಥದ್ದು. ಇಷ್ಟಿದಾನಂತ ಅವನು, ಯಾರು? ನಾನು ಅಂತ. ಅವನವನ ಅಂಗುಷ್ಟ ಅಂತ, ನಿಮ್ಮ ಅಂಗುಷ್ಟ, ಅದು ನಿಮ್ಮ ಗಾತ್ರ ಅಂತ. ಹಾಗಾಗಿ ಜ್ಞಾನಿಗಳು ಹೇಳ್ತಾರೆ, ದೀಪ ಹಚ್ಚಬೇಕಾದ್ರೆ ಜ್ವಾಲೆ ಎಷ್ಟಿರಬೇಕು ಅಂದರೆ ಇಷ್ಟಿರಬೇಕು ಅಂತ. ಅದರ ಅರ್ಥ ಏನು? ಅರ್ಥ ಜೀವದ ಪ್ರತೀಕ ಅದು ಅಂತ, ಜೀವದ ನೆನಪು ಮಾಡ್ಕೊಳ್ಬೇಕು ಅದು ಅಂತ. ಸುಮ್ಮನೆ ದೀಪ ಹಚ್ಚೋದು ಅಂದರೆ ದೀಪ ಹಚ್ಚಿ ಫ್ಯಾಕ್ಟ್ರಿ ಹೊಗೆ ಬರೋ ಥರ ಆ ಥರ ಹಚ್ಚಿಡೋದಲ್ಲ ಅದನ್ನು. ಅಥವಾ ಮಿಣಿ ಚೂರೇ ಇರುತ್ತೆ, ಅದು ಕೆಂಡ ಬೇರೆ ಅದರಲ್ಲಿ. ಮತ್ತೆ ಈಗ ಸತ್ತನೋ ಆಗ ಸತ್ತನೋ ಹಂಗಲ್ಲ, ಕೆಂಡನೂ ಇರಬಾರ್ದು, ಹೊಗೆನೂ ಇರಬಾರ್ದು, ಇಷ್ಟುದ್ದ ಬರಬೇಕದು ಜ್ವಾಲೆ. ಅದು ಜೀವದ ಪ್ರತಿನಿಧಿ ಆಗುತ್ತೆ, ಅದು ಜೀವದ ನೆನಪು ಮಾಡಿಕೊಡುತ್ತೆ ನಮಗೆ, ನಮ್ಮ ಸ್ವರೂಪದ ನೆನಪನ್ನು ನಮಗೆ ಮಾಡಿಕೊಡುತ್ತೆ, ಆ ಕಡೆಗೆ ನಮಗೆ ಒಂದು ಗತಿಯನ್ನು ಉಂಟು ಮಾಡಿಕೊಡುತ್ತೆ ಅದು ಅಂತ, ದರ್ಶನ ಮಾಡ್ತಾ ಇದ್ರೆ ಅಂತ. ಹಾಗಾಗಿ ಅಂಗುಷ್ಠ ಮಾತ್ರ ಪುರುಷ. ಎಲ್ಲಿದ್ದಾನೆ ಅವನು ಅಂದರೆ ನಾನು ಎಲ್ಲಿದ್ದಾನೆ ಅಂದರೆ ಮಧ್ಯ ಆತ್ಮನೇ ತಿಷ್ಠತಿ, ಈ ಶರೀರದ ಮಧ್ಯೆ ಇದ್ದಾನೆ. ನಿಮ್ಗೆ ಇನ್ನೂ ಸರಿಯಾದ ವಿಳಾಸ ಕೊಡ್ತೀವಿ ಮುಂದಕ್ಕೆ, ಇದಕ್ಕಿಂತ ಪಕ್ಕಾ ವಿಳಾಸ ಇದೆ, ಕೊಡ್ತೀವಿ. ಸ್ಥೂಲವಾಗಿ ಹೇಳೋದಾದ್ರೆ ಮಧ್ಯ ಶರೀರದಲ್ಲಿ ಅಂತ.
ನಾನು ಇದ್ದೇನೆ ಅಂತ, ಮಧ್ಯ ಶರೀರದಲ್ಲಿ ಅಂತ. ಶಂಕರಾಚಾರ್ಯರು ಇದಕ್ಕೆ ಈ ರೀತಿ ವಿವರಣೆ ಕೊಟ್ಟಿದ್ದಾರೆ ಈ ಕಠೋಪನಿಷತ್ತಿನ ಈ ಮಾತಿಗೆ. ಅಂಗುಷ್ಠ ಮಾತ್ರ ಪರಿಮಾಣ, ಅದು ಅಳತೆ ಅಂತ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ಅಂಗುಷ್ಠ ಮಾತ್ರ ಪರಿಮಾಣ, ಅಂಗುಷ್ಠ ಪರಿಮಾಣಂ ಹೃದಯ ಪುಂಡರೀಕಂ, ಒಂದು ಹೃದಯ ಕಮಲ ಇದೆಯಂತೆ. ಅದು ನಿಮ್ಗೆ ತೋರಿಸ್ತೀವಿ ಹೃದಯ ಕಮಲ ಹೇಗಿರುತ್ತೆ ಅಂತ. ಆ ಹೃದಯ ಕಮಲದೊಳಗೆ ಖಾಲಿ ಜಾಗ ಇರುತ್ತಲ್ವಾ, ಕಮಲದ ಮೊಗ್ಗು ಅಂತ ಅಂದ್ಕೊಳ್ಳಿ ನೀವು, ಒಳಗಡೆ ಖಾಲಿ ಜಾಗ ಇರುತ್ತಲ್ವಾ, ಹಾಗೆಲ್ಲೂ ಖಾಲಿ ಜಾಗ ಇದೆ ಒಳಗಡೆಗೆ. ತಚ್ಛಿದ್ರವರ್ತಿ, ಶಂಕರಾಚಾರ್ಯರ ಶಬ್ದಗಳಿದು. ಹೃದಯ ಪುಂಡರೀಕಂ, ಹೃದಯವೆಂಬ ಕಮಲದ ಮೊಗ್ಗು, ಅದರ ತಚ್ಛಿದ್ರವರ್ತಿ, ಅದ್ರ ಒಳಗಿದೆ ಖಾಲಿ ಜಾಗ ಇದೆ ಅದರೊಳಗಡೆಗೆ. ಅಲ್ಲಿ ಮನಸ್ಸಿನ ಜೊತೆ ಸೇರ್ಕೊಂಡಿದ್ದಾನೆ ಈ ಜೀವ. ಮನಸ್ಸು ಅದು ಎರಡು ಕಾಲಿತ್ತು, ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ, ಕಲಬೆರಕೆ ಆಗ್ಬಿಟ್ಟಿದೆ. ಹಾಗಾಗಿ ಅಂಗುಷ್ಠ ಮಾತ್ರ ಪರಿಮಾಣ ಹೃದಯ ಪುಂಡರೀಕಂ ಅಂಗುಷ್ಠ ಪರಿಮಾಣಂ ತಚ್ಛಿದ್ರವರ್ತಿ ಅಂತಃಕರಣೋಪಾಧಿ ಅಂಗುಷ್ಠ ಮಾತ್ರ ವಂಶಪರ್ವ ಮಧ್ಯವರ್ತಿ ಅಂಬರವತು. ಇಷ್ಟು ದೊಡ್ಡ ಬಿದಿರಿನ ಒಂದು ಬಿದಿರಿನ ಅಂಡೆ ಅಂತ ಹೇಳ್ತಾರೆ ನೋಡಿ, ಬಿದಿರು ಇಷ್ಟು ದೊಡ್ಡದಿದ್ರೆ ಒಳಗಡೆ ಖಾಲಿ ಜಾಗ ಇರುತ್ತಲ್ವಾ, ಆ ತರಹ ಖಾಲಿ ಜಾಗ ಇದೆ ಒಳಗಡೆಗೆ. ಈ ಬಿದಿರಿನ ತರ ಒಳಗಡೆ ಖಾಲಿ ಜಾಗ ಇದೆ, ಅಲ್ಲಿದ್ದಾನೆ. ಪುರುಷ ಪೂರ್ಣ ಮನೇನ ಸರ್ವಂ, ಪುರುಷ ಅಂತ ಕರೀತಾರೆ ಎಲ್ಲರಿಗೂ, ಸ್ತ್ರೀಯರಿಗೂ ಪುರುಷನೇ, ಅದು ಪುರುಷರಿಗೂ ಪುರುಷನ, ಜೀವಕ್ಕೆ ಪುರುಷ ಅಂತಲೇ ಹೆಸರು ಅದಕ್ಕೆ. ಯಾಕೆಂದರೆ ಪೂರ್ಣ ಮನೆಯನ ಇದೆಲ್ಲವನ್ನು ವ್ಯಾಪಿಸಿದಾನು, ಈ ದೇಹವನ್ನು ಸಾಧ್ಯಂತವಾಗಿ ವ್ಯಾಪಿಸಿದಾನು. ಬೆರಳು ತುದಿ ಚುಚ್ಚೂರು ನೋವಾಗುತ್ತಾರೋ ನಮಗೆ, ಪೂರ್ತಿ ವ್ಯಾಪಿಸಿದ್ದಾನೆ. ಆದರೆ ರಾಜಧಾನಿ ಯಾವುದು, ಕೇಂದ್ರ ಯಾವುದು? ಹೃದಯ ಪುಂಡರೀಕಂ, ಹೃದಯದ ಕಮಲ, ಅಲ್ಲಿದ್ದಾನವನು. ಹೇಗಿದ್ದಾನೆ ನೋಡೋಕೆ, ಹೇಗಿದ್ದಾನೆ ಅಂತ. ತೆಳ್ಳಗಿದ್ದಾನೋ, ಬೆಳ್ಳಗಿದ್ದಾನೋ, ಕಪ್ಪಗಿದ್ದಾನೋ, ಕೆಂಪಗಿದ್ದಾನೋ, ನೋಡೋಕೆ ಚೆನ್ನಾಗಿದ್ದಾನ ಇಲ್ವಾ ಅಂತಂದು ಬೇಕೋ ಬೇಡವೋ? ನಾನು ಹೇಗಿದ್ದೇನೆ ಅಂತ ನಿಮ್ಗೆ ಬೇಕೋ ಬೇಡವೋ ಅಂದರೆ ಅದೇ ಕಠೋಪನಿಷತ್ತು ಮತ್ತೊಂದು ಕಡೆಗೆ ಹೇಳುತ್ತೆ, ಅಲ್ಲೇ ಮುಂದಕ್ಕೆ ಹೇಳುತ್ತೆ. ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವ ಅಧೂಮಕಃ, ಹೊಗೆಯಿಲ್ಲದ ಜ್ಯೋತಿಯಂತೆ ಇದ್ದಾನೆ. ಅಧೂಮಕಃ, ಹೊಗೆಯ ಸಂಸರ್ಗವೇ ಇಲ್ಲ. ಅದಕ್ಕೆ ನಾವು ಹೇಳಿದ್ದು ದೀಪ ಹಚ್ಚಬೇಕಾದ್ರೆ ಹೊಗೆ ಬರುತ್ತಲ್ಲ, ದೀಪ ಹಚ್ಚಬಾರ್ದು ಅಂತ. ನಮ್ಮ ಜೀವದ ಪ್ರತೀಕ ಅದು ಅಂತ. ಜ್ಯೋತಿರಿವ ಅಧೂಮಕಃ, ಹೊಗೆ ಇಲ್ಲದ ಜ್ಯೋತಿಯಂತೆ. ಜ್ಯೋತಿರ್ವಿಧೂಮಂ, ಹಾಗಿದ್ದಾನವನು ಅಂತ. ನಮ್ಮ ಸ್ವರೂಪ ಯಾವುದು ಅಂದರೆ ಬೆಳಕು ಅಂತ, ಈ ಗಾತ್ರದ ಬೆಳಕು ಅಂತ. ಅದಿಲ್ಲ, ನಮ್ಮೊಳಗೆ ಇದೆ, ಹೃದಯದಲ್ಲಿದೆ ಅಂತ. ಹಾಗಾಗಿ ನಾಯಮಸ್ತಿ ಅನ್ನೋ ವಿಷಯ ಇಲ್ಲ. ಶಂಕರಾಚಾರ್ಯರು ಅಲ್ಲಿ ವಿವರಣೆ ಕೊಡ್ತಾ ಹೇಳ್ತಾರೆ ಇದೇ ಪದ್ಯದಲ್ಲಿ, ಇದೇ ಮಂತ್ರದಲ್ಲಿ, ಸ ಏವಾದ್ಯ ಸಹುಶ್ವ, ಇವತ್ಯಾರು ಅವನೇ ನಾಳೆನೂ ಇರೋದು ಅಂತ ಈ ಮಂತ್ರ ಹೇಳುತ್ತೆ. ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವ ಅಧೂಮಕಃ ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ ಸಹುಶ್ವ. ನಿನ್ನೆ ಯಾರಿದ್ನೋ ಅವನೇ ಇವತ್ತಿರೋದು, ಇವತ್ತಾರಿದ್ನೋ ಅವನೇ ನಾಳೆ ಇರೋದು. ಕೆಲವು ಮತಗಳಲ್ಲಿ ಕ್ಷಣಭಂಗುರ, ಆತ್ಮ ಪ್ರತಿಕ್ಷಣ ಬೇರೆ ಆಗ್ತಾ ಹೋಗುತ್ತೆ ಅಂತ ವಾದಗಳೆಲ್ಲ ಇದೆ. ಅದೆಲ್ಲ ಅಲ್ಲ, ಮುಂದುವರಿಯುತ್ತೆ ಇದು. ಚಿಕ್ಕ ವಯಸ್ಸಲ್ಲೂ ಅದೇ ಇದ್ದಿದ್ದು, ವಯಸ್ಸಾದ್ಮೇಲೂ ಅದೇ ಇರೋದು, ದೇಹ ಬದಲಾದ್ರೂ ಅದೇ ಇರೋದು, ಅದು ಬದಲಾಗೋದಿಲ್ಲ. ಹಾಗಾಗಿ ನಾವೆಲ್ಲ ಬೆಳಕು, ನಾವೆಲ್ಲ ಜ್ಯೋತಿ ಸ್ವರೂಪರು. ನಮ್ಮೊಳಗೆ ನಾವಿದ್ದೇವೆ, ಈ ದೇಹದಲ್ಲಿ ನಾವಿದ್ದೇವೆ. ಹಾಗಾಗಿ ಜೀವ ಹೇಗಿದೆ ಅದು ಪ್ರಮಾಣ ಅಂಗುಷ್ಠ ಮಾತ್ರ, ಸ್ವರೂಪ ಜ್ಯೋತಿರಿವ ಅಧೂಮಕಃ. ಅಧೂಮಕಃ ಬೆಳಕು. ಈಗ ನಮ್ಮ ವಿಳಾಸ ಗೊತ್ತಾಯ್ತು ನಮಗೆ. ವಿಳಾಸ ಏನೋ ಹೃದಯ ಕಮಲ ಅಲ್ವಾ? ಎಲ್ಲಿದೆ ಕಮಲ? ಅದು ಆ ಹೃದಯ ಕಮಲ ಎಲ್ಲಿದೆ? ಸ್ವಲ್ಪ ಸರಿಯಾದ ಸ್ಥಾನ ಹೇಳ್ತೀರಾ? ಆಂಗ್ಲದಲ್ಲಿ ಹೇಳಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೋದಾ? ಅಂದರೆ ಮಂತ್ರಗಳು ಹೇಳಿದಾವೆ ಅದನ್ನು ಕೂಡ ಅಂತ. ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಧೋಮುಖಂ
ಅಧೋ ನಿಷ್ಟ್ಯಾವಿತಸ್ತ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ. ಇದು ವಿಳಾಸ, ಇದು ಜೀವದ ವಿಳಾಸ. ಇದು ಈ ಮಂತ್ರ ನೀವೆಲ್ಲ ಕಲ್ತಿದ್ದೀರಿ, ಸಾಧಾರಣವಾದ ಮಂತ್ರ ಅಲ್ಲ ಅಂತ. ಎಲ್ಲಿದೆ ಅನ್ನೋ ಸರಿಯಾದ ಲೆಕ್ಕಾಚಾರ ಕೊಡುತ್ತೆ ಇದು ಅಂತ. ನಿಷ್ಠಿ ಅಂದರೆ ಗ್ರೀವಾಬಂಧ, ಈ ಕೊರಳಿದೆಯಲ್ಲ ಅದರ ನಿಷ್ಠಿ ಅಂತ ಕರೀತಾರೆ. ಅಲ್ಲಿಂದ ವಿತಸ್ತಿ, ವಿತಸ್ತಿ ಅಂದರೆ 12 ಅಂಗುಲ, 12 ಅಂಗುಲ ಕೆಳಗೆ ಅಂತ ನೋಡ್ಕೊಳ್ಳಿ. ಹೀಗೆ ಅಂತ ನೋಡ್ಕೊಳ್ಳಿ. ಗ್ರೀವಾಬಂಧದಿಂದ 12 ಅಂಗುಲ ಕೆಳಗೆ, ನಿಮ್ಮ ಬೆರಳಲ್ಲಿ ನೋಡ್ಕೊಳ್ಳಿ, 12 ಅಂಗುಲ ಕೆಳಗೆ. ಆಮೇಲೆ ನಾಭ್ಯಾಮ್ ಉಪರಿ ಅಂತ, ನಾಭಿಯಿಂದ, ನಮ್ಮ ನಾಭಿಯಿಂದ 12 ಅಂಗುಲ ಮೇಲೆ ನೋಡ್ಕೊಳ್ಳಿ. ಎಲ್ಲಿ ಬಂತು ನೋಡ್ಕೊಳ್ಳಿ. ಹೃದಯಂ ತದ್ವಿಜಾನೀಯಾತ್, ಅದು ಹೃದಯ ಅಂತ, ಅಲ್ಲಿದೆ ಹೃದಯ ಅಂತ. ನೀವೆಲ್ಲಿದೆ ಅಂತ ಕೇಳಿದ್ರೆ ಹೀಗೆ ತೋರಿಸ್ಬೇಡಿ. ಕೆಲವರು ತೋರಿಸೋದುಂಟು, ಹೃದಯ ಎಲ್ಲಿದೆ ಅಂದರೆ ಈ ಕಡೆಗೆ, ಹೀಗೆ. ಆ ಕಡೆಗೆಲ್ಲ ಇಲ್ಲ. ಅದು ಎಲ್ಲಿದೆ ಅಂದರೆ ಕೊರಳಿಂದ 12 ಅಂಗುಲ ಕೆಳಗೆ, ನಾಭಿಯಿಂದ 12 ಅಂಗುಲ ಮೇಲೆ ಇರುವಂಥದ್ದು. ಅದು ಯಥಾ ಅಷ್ಟದಲ ಕಮಲಸ್ಯ ಕೋಶಃ ಮಧ್ಯಚ್ಛಿದ್ರಂ ತತ್ಸದೃಶಂ. ಸಾಯಣರ ಭಾಷೆ ಇದು. 8 ದಳದ ಕಮಲ ಅಂತ ಅಂದ್ಕೊಳ್ಳಿ ನೀವು. 8 ದಳದ ಕಮಲ. ಆ ಕಮಲ ಅರಳಿಲ್ಲ, ಮಗ್ಗೋದು. ಮಧ್ಯಚ್ಛಿದ್ರಂ, ಒಳಗೆ ಗೋಳೆ, ಒಳಗೆ ಶೂನ್ಯ ಇದೆ, ಜಾಗ ಇದೆ ಒಳಗಡೆಗೆ ಅಂತ. ಆ ಥರದ್ದು ತತ್ಸದೃಶಂ ತಚ್ಚ ಹೃದಯ ಶಬ್ದವಾಚ್ಯಂ, ಅದರಂತೆ ಇದೆ ಇದು ಕೂಡ ಅಂತ. ಈ ಅವಯವ ಕೂಡ ಅದರ ಹಾಗೆ ಇದೆ. ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಲೌಕಿಕಂ ಪದ್ಮಂ ಊರ್ಧ್ವಾಭಿಮುಖಂ. ಹೊರಗಡೆ ಕಮಲದ ಮೊಗ್ಗು ಮೇಲ್ಮುಖ ಇರುತ್ತೆ ಹೀಗೆ, ಆದರೆ ಇದು ಹೃದಯ ಪದ್ಮಂತೂ ಅಧೋಮುಖಂ, ಹೀಗಿರುತ್ತೆ. ಒಂದ್ಸರಿ ಮೊದಲನೇ ಚಿತ್ರ ತೋರಿಸ್ತೀಯಾ? ಮೊದಲನೇ ಚಿತ್ರ ತೋರಿಸು ಒಂದ್ಸತಿ. ಕಾಣಿಸದ್ದ? ಮರಿ ಆಗ್ತಾ ಇದೆಯಾ? ಕಾಣ್ತಾ ಇದೆಯಾ? ನೀವು ಕಾಣ್ತಾ ಇರೋರು ಈ ಕಡೆ ಎದ್ದು ಬಂದು ನೋಡಿ, ನೋಡ್ಕೊಂಡು ಹೋಗಿ ಒಂದ್ಸತಿ. ಯಾರಿಗೆ ಕಾಣ್ತಾ ಇಲ್ಲ ಎದ್ದು ಬಂದು ಕಾಣೋಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗಿ ಅಂತ. ಬನ್ನಿ, ಪರವಾಗಿಲ್ಲ, ಯಾಕಂದ್ರೆ ನೋಡ್ಬೇಕು ನೀವು ಇದನ್ನಂತಲೇ ಇರೋದು ನಮಗೆ ಅಂತ. ಯಾರಿಗೆ ಕಾಣ್ತಾ ಇಲ್ಲ ನಿರಾತಂಕವಾಗಿ ಎದ್ದು ಬಂದು ಎಲ್ಲಿಂದ ಕಾಣಿಸುತ್ತೋ ಅಲ್ಲಿ ಎತ್ಕೊಂಡು ನೋಡ್ಕೊಂಡು ಹೋಗಿ ಕೂತ್ಕೊಳ್ಳಿ ಮತ್ತೆ ಅಲ್ಲೇ. ಈ ಕಡೆ ಬನ್ನಿ, ಕಾಣಿಸುತ್ತೆ ಬಹುಶಃ. ನಿಮ್ಗೆಲ್ಲ ಕಾಣ್ತಾ ಇದೆಯಾ? ಹೆಣ್ಮಕ್ಳಿಗೆಲ್ಲ ಕಾಣ್ತಾ ಇದೆಯಾ? ಈ ಕಡೆ ಬನ್ನಿ, ಕಾಣಿಸುತ್ತೆ. ಹಿಂದೆ ಕೂತವ್ರಿಗೆ ಕಾಣಿಸತ್ತಾ? ಹೃತ್ತನ ಅವಯವ ಒಂದು. ಅದಕ್ಕೂ ಮತ್ತು ಕಮಲದ ಮಗ್ಗಿಗೂ ಎಷ್ಟು ಹೋಲಿಕೆ ಇದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು ಅಂತ. ಅದೇ ಅದು ಅಂತ ಅನ್ನೋ ಥರ ಹೋಲಿಕೆ ಇದೆ ನೋಡಿ ಅಂತ. ಇದ್ರೊಳಗೂ ಖಾಲಿ ಜಾಗ ಇದೆ. ಈ ಹೃದಯದೊಳಗೂ ಕೂಡ ಖಾಲಿ ಜಾಗ ಇರುತ್ತೆ ಅಲ್ಲೂ ಕೂಡ ಅಂತ. ಹಾಗಾಗಿ ಶಂಕರಾಚಾರ್ಯರ ಭಾಷೆ ಇದೆಯಲ್ಲ, ಮಧ್ಯಚ್ಛಿದ್ರಂ, ಮಧ್ಯ ಛಿದ್ರ ಇದೆ ಅಂತ, ಅದು ಪೂರ್ತಿ ಅದು ಸರಿಯಾದ ವಿಷಯ ಅದು ಅಂತ. ಹೃದಯ ಪುಂಡರೀಕಂ ತಚ್ಛಿದ್ರವರ್ತಿ ಅಂತ. ಅದರೊಳಗಿನ ಗೋಳೆ ಏನಿದೆ, ಅದರೊಳಗಿನ ಛಿದ್ರ ಏನಿದೆ, ಅಲ್ಲಿ ನನ್ನ ಜೀವ ಅಂತ. ಸಾಕು. ನಿಷ್ಠಿ ಗ್ರೀವಾಬಂಧ ತಸ್ಯ ಅಧಸ್ಥಃ ತ್ವರ್ತತೆ. ಸಾಯಣ ಭಾಷೆ ಇದು. ನಿಷ್ಠಿ ಅಥೋ ನಿಷ್ಠ್ಯ ಅಂತಿದೆಯಲ್ಲ, ನಿಷ್ಠಿ ಗ್ರೀವಾಬಂಧ ಕೊರಡು, ತಸ್ಯ ಅಧಸ್ಥಃ ವರ್ತತೆ. ತತ್ರಾಪಿ ನಾಭ್ಯಾಂ ಉಪರಿ ನಾಭಿದೇಶಸ್ಯ ಊರ್ಧ್ವಭಾಗೆ ವಿತಸ್ತ್ಯಾಂತೆ 12 ಅಂಗುಲ ಪರಿಮಿತ ವಿತಸ್ತಿ, 12 ಅಂಗುಲ ವಿತಸ್ತಿ ಅಂದರೆ ತಸ್ಯ ಅಂತೆ ಅವಸಾನಭೂತೆ ಏವಂ ವಿಧ ಪ್ರದೇಶೆ ಪೂರ್ವೋಕ್ತಂ ಯದ್ ಹೃದಯ ಪುಂಡರೀಕಂ ವರ್ತತೆ ತತ್ ಮಹತ್. ತುಂಬ ಹಿರಿದಾದುದು ಅದು ಅಂತ, ಹೃದಯ ಪುಂಡರೀಕ ಅಂತ. ಅಲ್ಲಿ ಜೀವನೂ ಇದ್ದಾನೆ, ದೇವನೂ ಇದ್ದಾನೆ, ಅಲ್ಲಿ ಗುರು ಅಲ್ಲೇ ಇದ್ದಾನೆ. ಅವರೆಲ್ಲ ಇರೋ ಜಾಗ ಯಾವುದಂದ್ರೆ ಇದರೊಳಗೆ. ಈಗ ನಿಮ್ಗೆ ಸುಮ್ಮನೆ ಒಂದು ಪ್ರಶ್ನೆ ಕೇಳೋದು, ನಾನು ಎನ್ನುವಾಗ ನೀವೆಲ್ಲಿ ಮುಟ್ಟಿ ತೋರಿಸ್ಕೋತೀರಿ?
ಮುಟ್ಟು ತೋರಿಸ್ಕೊಳ್ಳಿ ನಾನು ಅಂತ. ಯಾಕೆ ನಾನು ಅಂತ ನಿಮ್ಗೆ ಹೀಗೆ ತೋರಿಸಲ್ಲ? ಇದೇನು ಪಾಪ ಮಾಡಿದೆ? ಮೊಳಕಾಲು ಯಾಕೆ ತೋರಿಸಿದಲ್ಲಿ ಹೀಗೆ ನಾನು ಅಂತ ಯಾಕೆ ತೋರಿಸಲ್ಲ ನೀವು? ಒಂದ್ಸರ್ತಿ ಯಾರು ನಾನು ಅಂತ ಹೀಗೆ ಇದು ನೀವು ಹೌದಲ್ವಾ? ಈ ಶರೀರವೇ ನಾನು ಅಂತಾದ್ರೆ, ಶರೀರ ಎಲ್ಲ ನಾನು ಅಂತ ಹೋದಾದ್ರೆ ನಾನು ಅಂತ ಯಾಕೆ ಹೀಗೆ ಅನ್ಕೊಳ್ಳಲ್ಲ ಹೇಳಿ? ಹೀಗ್ಯಾಕೆ ಅನ್ಕೊಳ್ಳಲ್ಲ? ಹೀಗ್ಯಾಕೆ ನಾನು ಅಂತ ಅನ್ಕೊಳ್ಳಲ್ಲ? ಬೇಡ, ತಲೆ ಮುಖ್ಯ ಅಲ್ವಾ? ಮಿದುಳಿದೆ, ತಲೆ ಇದೆ, ಮಸ್ತಿಷ್ಕ ಇದೆ, ಅದು ಹೋದ್ರೆ ಮನುಷ್ಯ ಬದುಕಲ್ಲ. ಆದರೆ ಯಾರು ನಾನು ಅಂತ ಹೀಗೆ ಮಾಡ್ಕೊಡಲ್ಲ. ನಾನು 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 ಎಲ್ಲರೂ ಇದೆಯಾ ಇದು? ನೀವು ಬೇರೆ ಉದಾಹರಣೆ ಬೇಡ, ನಿಮಗೆ ಗೊತ್ತು ನೀವೆಲ್ಲಿದ್ದೀರಿ ಅಂತ. ನಿಮಗೆ ಗೊತ್ತು ನಿಮ್ಮ ಜಾಗ ಯಾವುದು ಅಂತ, ತಾನಾಗಿ ಗೊತ್ತು ನಿಮಗೆ ಅಂತ. ಕಲ್ಪನೆ ಮಾಡ್ಕೊಳ್ಳಿ ಒಂದ್ಸರ್ತಿ ಅಂತ. ನಾನು ಬರ್ತೀನಿ ಅಂತ ಹೀಗೆ ಅನ್ಕೋತೀರಾ? ಯಾರು ನಾರಾಯಣ ಅಂದ್ರೆ ನಾನು ಅಂತ ಅನ್ಕೋತೀರಾ? ಊಟ ಮಾಡಿದ ಹೊಟ್ಟೆಗೆ ಹೋದಾದ್ರು ನಂಗೆ ಊಟ ಆಗಿದೆ ಅಂತ ಹೊಟ್ಟೆ ತೋರಿಸ್ತೀರ ನೀವು ಎಲ್ಲರೂ? ಇಲ್ಲೇ ತೋರಿಸೋದು. ಅಲ್ಲೂ ಕೂಡ ಇಲ್ಲಿ ತೋರಿಸಲ್ಲ, ಈ ಕಡೆಗೆ ಇಲ್ಲಿ ತೋರಿಸಲ್ಲ, ಇಲ್ಲೇ ತೋರಿಸೋದು ಮಧ್ಯದಲ್ಲೇ. ಇದೇ ನಾನು, ಇಲ್ಲಿದೆ ಅದು. ಹೃದಯಂ ತದ್ವಿಜಾನಿ, ಹೃದಯಂ ಅನ್ನೋ ಶಬ್ದಕ್ಕರ್ಥ ಕೂಡ ಹಾಗೆ. ಹೃತ್ ಅಂದ್ರೆ ಆ ಅವಯವ. ನೀವು ನೋಡಿದ್ರಲ್ಲ, ಒಂದು ಕೈಲಿ ಹಿಡ್ಕೋಬೋದು ಅದು ನಾನು ಅವಯವ ಅದು ಅಂತ. ಅಯಂ ಅಂದ್ರೆ ಇವನು ಅಂತ. ಅಯಂ ಶಬ್ದಕ್ಕರ್ಥ ಗೊತ್ತು ನಿಮಗೆ, ಇವನು ಅಂತ. ಇವನು ಅಂದ್ರೆ ಯಾರು? ಆ ಜೀವ ಅಂತ. ಅದಕ್ಕೆ ಹೃದಯಂ ಅಂತ ಆಗಿರೋದು. ಹೃತ್ತಿಗೂ ಹೃದಯನಿಗೂ ವ್ಯತ್ಯಾಸ ಇದೆ. ಹೃದಯ ಅನ್ಬೇಕಾದ್ರೆ ಜೀವನ ಸೇರಿಸ್ಕೊಂಡು ಬರ್ತಾ ಇದೆ ಅದು ಅಂತ. ರಾಮಭದ್ರಾಚಾರ್ಯರು ಹೇಳೋರು ಯಾವಾಗಲೂ. ಅವರು ಮೊಮ್ಮಗ ತುಂಬ ಚಿಕ್ಕವನು, ಅವನು ತುಂಬ ಬೇಜಾರಾಯಿತು ತಾತ ಅಂತ. ಎಲ್ಲಿ ಬೇಜಾರಾಯಿತು ಅಂತ ಅದು ಕೇಳೋದು, ಅಜ್ಜ ಕೇಳೋದು ಮೊಮ್ಮಗನ. ಇಲ್ಲಿ ಬೇಜಾರಾಯಿತು ಅಂತ. ಈಗ ತೋರಿಸತ್ತಂತೆ ಚಿಕ್ಕ ಮಗು, ಇಲ್ಲಿ ಬೇಜಾರಾಯಿತು ಅಂತ ಅಲ್ವಾ? ಮತ್ತೆ ಇಲ್ಲಿ ಬೇಜಾರಾಗತ್ತಾ? ನೀವು ಹೇಳಿ, ಎಲ್ಲಿ ಬೇಜಾರಾಗತ್ತಾ ನಿಮಗೆ? ಯೋಚನೆ ಮಾಡಿ. ತುಂಬ ನೋವಾಯ್ತು ಅಂತ ಹೇಳ್ತೀರಿ ಹೊರತು, ಬೆನ್ನು ಮುಟ್ಕೊಂಡು ತುಂಬ ನೋವಾಯ್ತು ಅಂದರೆ ಆ ಬೆನ್ನು ನೋವು ಬಂದರೆ ಹೇಳ್ಬೋದು ಅಷ್ಟು ಹೊರತು, ನಿಮ್ಗೆ ಏನಾದ್ರು ಮನಸ್ಸಿಗೆ ವ್ಯಥೆ ಆದರೆ, ಕಷ್ಟ ಆದರೆ ನೀವು ಅಲ್ಲೆಲ್ಲ ತೋರಿಸ್ಕೊಡಲ್ಲ ಅಂತ. ಹಾಗಾಗಿ ನಿಮಗೆ ಗೊತ್ತಿದೆ ನಾವು ಹೇಳ್ತಾ ಇರೋ ವಿಷಯ ಸತ್ಯ ಅಂತ, ನಿಮ್ಮ ಅನುಭವದಲ್ಲೇ ಇದೆ ಅದು ಅಂತ. ಹಾಗಾಗಿ ಅದು ನೋಡಿ, ಇದನ್ನು 4 ಚಿತ್ರಗಳಿದೆ, ನೋಡ್ತಾ ಹೋಗ್ಬೋದು ನೀವು. ಅದನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ದೆ. ಇದೆಲ್ಲ ವಿಜ್ಞಾನದವರದ್ದು, ನಾನು ತೊಗೊಂಬಂದಿದ್ದೇನೆ ಅದನ್ನ. ಯಾಕೆಂದರೆ ವಿಜ್ಞಾನವೂ ಕೂಡ ಇದ್ರ ಮರಿಯೇ, ಇದ್ರ ಒಂದು ಅಂಗವೇ ಹೊರತು ಬೇರೆ ಏನೂ ಅಲ್ಲ. ತೋರಿಸ್ತಾ ಹೋಗು ಒಂದೊಂದನೇ. ನಾಭಿಯಿಂದ ಎಷ್ಟು ಮೇಲಕ್ಕಿದೆ ಅನ್ನೋದಕ್ಕೋಸ್ಕರ ಒಂದು ಚಿತ್ರ ಮಾಡಿರೋಂಥದ್ದು. 12 ಅಂಗುಲ ಮೇಲೆ ಬರಬೇಕಲ್ವಾ, ಮತ್ತು ಇದರಿಂದ ಕೊರಳಿಂದ 12 ಅಂಗುಲ ಕೆಳಗೆ ಬರಬೇಕಲ್ವ. ಹೃದಯ ಸ್ವಲ್ಪ ದೊಡ್ಡದಿರ್ಬೋದು, ಅಲ್ಲಿ ಜೀವದ ಜಾಗ ಯಾವುದು ಅಂತ ಅದನ್ನು ಹೇಳ್ತಾ ಇರುವಂಥದ್ದು. ಈ 12 ಅಂಗುಲ ಅಂತ ಅನ್ನೋದು ಹೃದಯದಲ್ಲಿ ಕೂಡ ಜೀವದ ಜಾಗ ಯಾವುದು ಅಂತ ಅನ್ನೋದಕ್ಕೆ ಅಂತ. ಮುಂದಕ್ಕೂ ಯಾಕೆ ತೋರಿಸಿದ್ದು ಅಂದರೆ, ಈ ಹೃದಯ ಎಡಕ್ಕಿರುತ್ತೆ ಅನ್ನೋ ತಪ್ಪು ಕಲ್ಪನೆ ಅಂತ. ಅದು ಮಧ್ಯರೇಖೆಯಲ್ಲೇ ಇರೋದದು. ಒಂಚೂರು ಎಡಕ್ಕೆ ವಾಲಿರುತ್ತೆ, ಅದು ಒಂದು ಸ್ವಲ್ಪ ಎಡಕ್ಕೆ ವಾಲಿರುತ್ತೆ, ಗೊತ್ತಾಗತ್ತೆ ತುದಿ ನೋಡಿ ಯಾವ ಕಡೆಗಿದೆ ಅಂತ ಅಷ್ಟೇ ಹೊರತು ತಪ್ಪು ತಿಳ್ಕೊಬೇಡಿ ಹೃದಯ ಎಡಕ್ಕಿರುತ್ತೆ ಅಂತ. ಎಡಕ್ಕಿರಲ್ಲ, ಅದು ಮಧ್ಯನೇ ಇರೋದದು. ಮುಂದಕ್ಕೆ ಎರಡೂ ಕಡೆ ಶ್ವಾಸಕೋಶ ಇದೆ, ಮಧ್ಯ ಹೃದಯ ಇದೆ. ಅಲ್ಲಿದ್ದೀರಿ ನೀವು. ಹಾಗಾಗಿ ಎಲ್ಲಿದೆಯೋ ಅಂತ ಕೇಳಿದ್ರೆ ಯಾರಾದರೂ ನೀವು ತೋರಿಸ್ಬೇಕಾದ್ದು ಎಲ್ಲಿ ಅಂದರೆ, ನಿಜವಾಗಿ ಹೇಳಬೇಕು ಅಂದರೆ ಅಲ್ಲಿದ್ದೀನಿ, ಸಿಕ್ಕಾಕೊಂಡಿದ್ದೀನಿ, ಅಲ್ಲಿ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೀನಿ ಅಂತ ಅನ್ನೋದ್ರೆ ಸರಿಯಾದ ಉತ್ತರ ಆಗುತ್ತೆ ಅಂತ. ಮುಂದಕ್ಕೆ ಅದಲ್ಲ, ಅದಕ್ಕಿಂತ ಹಿಂದಿಂದು. ಅಂದರೆ ಅದರದ್ದೇ ಛೇದ ಮಾಡಿದಾಗ ಈ ಥರದೊಂದು ವ್ಯೂ ಸಿಗುತ್ತೆ ಅದಕ್ಕೆ ಅಂತ. ಅದೇನು ಛೇದ ಮಾಡಿದರೆ ಅಲ್ಲಿ ನೋಡಿ ಒಳಗಡೆ ಖಾಲಿ ಜಾಗ ಇದೆ ಅಲ್ಲಿ ಅಂತ, ಮಧ್ಯೆ ಒಂದು ಗೋಡೆ ಇದೆ,
ಆ ಕಡೆ ಈ ಕಡೆ ಎರಡು ಖಾಲಿ ಜಾಗ ಇರೋವಂಥದ್ದು. ಮೇಲೂ ಎರಡು ಚಿಕ್ಕ ಚಿಕ್ಕದಿದೆ ರಂಧ್ರಗಳು, ಕೆಳಗಿಂದ ಎರಡು ದೊಡ್ಡದು, ಒಂದೇ ಅದು, ಮಧ್ಯದಲ್ಲಿ ಒಂದು ಗೋಡೆ ಇದೆ ಅದಕ್ಕೆ ಅಂತ. ಮುಂದಿನ ಚೂರು ಎಡಕ್ಕೆ ಬಾಗಿದೆ ಅದು ಹೃದಯ, ನಮಗಿಲ್ಲಿ ಗೊತ್ತಾಗುತ್ತೆ ಅದು. ಇದರಲ್ಲಿ ಸ್ವಲ್ಪ ಎಡಕ್ಕೆ ಬಾಗಿದೆ ಅದು, ಆದರೆ ಮಧ್ಯದಲ್ಲೇ ಕಮಲದ ತರಹ ಇದೆ ಅದು ಅಂತ. ಮುಂದಕ್ಕೆ ಮುಂದಿನ ನೋಡಿ, ಕೆಳಗಡೆ ಮಧ್ಯೆ ಗೋಡ ಥರ ಕಾಣುತ್ತಲ್ವಾ, ಆ ಕಡೆ ಈ ಕಡೆ ಖಾಲಿ ಜಾಗ, ಒಳಗಡೆ ಛಿದ್ರ ಅಂತ ಬರುತ್ತಲ್ವಾ, ಅದೇ ಅದು ಅಂತ. ಅದು ಇನ್ನು ಕೆಳಗೆ ಬರುತ್ತೆ, ಹೃದಯದಲ್ಲಿ ಕೂಡ ಕೆಳಭಾಗಕ್ಕೆ ಬರೋಂಥದ್ದು ಅದು ಅಂತ, ಮೇಲೆಲ್ಲ ಅದೇ ಕೊನೆಯದು, ಅದೇ ಬರೋದು ವಾಪಸ್ಸು. ಆಯುರ್ವೇದದಲ್ಲಿ ಇದನ್ನು ಹೇಳಿ ಮುಕ್ತಾಯ ಮಾಡೋಣ. ಚೇತನಾ ಸ್ಥಾನ ಅಂತ ಕರೀತಾರೆ ಇದನ್ನು, ಹೃದಯವನ್ನು ಚೇತನಾ ಸ್ಥಾನ ಅಂತ. ಇಡೀ ಶರೀರವೇ ಚೇತನ ಸ್ಥಾನ. ಇಡೀ ಶರೀರದಲ್ಲಿ ಸರ್ವತ್ರ ಚೈತನ್ಯದ ಪ್ರಸೃತಿ ಇದೆ, ಆದರೆ ವಿಶೇಷಣ ಚೇತನಾ ಸ್ಥಾನ ಯಾವುದು ಅಂದರೆ ಹೃದಯ. ಅಲ್ಲಿಗೆ ಏಟು ಬಿದ್ದರೆ ಮನುಷ್ಯ ಒಂದು ನಿಮಿಷ ಬದುಕಲ್ಲ. ಅಲ್ಲಿಗೆ ಏಟು ಬಿದ್ದರೆ ಅಂದರೆ ಇಡೀ ಹೃದಯಕ್ಕೆ ಏಟು ಬೀಳಬೇಕು ಅಂತಿಲ್ಲ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಚಿಕ್ಕ ರಂಧ್ರ ಆದರೆ ಸಾಕು ಅಂತ. ಯಾವುದಾದ್ರೂ ಮೂಲೆಯಲ್ಲಿ ಒಂದು ಸಣ್ಣ ರಂಧ್ರ ಆದರೆ ಆಯಿತು, ಮುಗೀತು ಅಂತ. ಒಂದು ನಿಮಿಷ ಪೂರ್ತಿ ಬದುಕಲ್ಲ ಅವನು ಅಂತ, ಅದರೊಳಗೆ ಹೋಗ್ಬಿಡ್ತಾನೆ ಅಂತ. ಯಾಕೆಂದರೆ ಜೀವ ಇರೋ ಜಾಗ ಅದು. ಸುಶ್ರುತ ಸಂಹಿತೆಯಲ್ಲಿ ಪುಂಡರೀಕೇಣ ಸದೃಶಂ ಹೃದಯಂ, ಪುಂಡರೀಕ ಅಂದರೆ ಕಮಲ, ಕಮಲದ ಮುಕುಲ ಅಂತ ಅನ್ಕೊಳ್ಳಿ ಇಲ್ಲಿ ನೀವು. ಪುಂಡರೀಕೇಣ ಸದೃಶಂ ಹೃದಯಂ ಸ್ಯಾತ್ ಅಧೋಮುಖಂ, ಅದನ್ನು ಊರ್ಧ್ವಮುಖ ಮಾಡ್ಕೋಬೇಕು. ಈ ಹೃದಯ ಭಾಗನ ಊರ್ಧ್ವಮುಖ ಮಾಡಬೇಕು ಅಂತಲ್ಲ, ಅವಯವನ. ಈ ಹೃದಯ ಏನಿದೆ ಆ ಚಿತ್ರ ತೋರಿಸು, ಇದಕ್ಕೆ ದಿವ್ಯ ಸ್ವರೂಪವೂ ಇದೆ. ಇದಕ್ಕೆ ಏನು ಭೌತಿಕ ಸ್ವರೂಪ ಇದ್ದ ಹಾಗೆ ಇದಕ್ಕೊಂದು ದೈವಿಕ ಸ್ವರೂಪವಿದೆ, ಅದನ್ನು ಮೇಲ್ಮುಖ ಮಾಡ್ಕೊಳ್ಳೋಕೆ ಬರುತ್ತೆ. ಪೂಜೆ ಸಮಯದಲ್ಲಿ ಹೃದಯ ಕಮಲವನ್ನು ಪೂಜೆ ಮಾಡಬೇಕಾದ್ರೆ ಅಧೋಮುಖಂಚ ಹುತ್ಪದ್ಮಂ ಪ್ರಣವೇನ ಊರ್ಧ್ವಂ, ಅಧೋಮುಖವಾದ ಹುತ್ಪದ್ಮವನ್ನು ಪ್ರಣವದ ಮೂಲಕವಾಗಿ ಊರ್ಧ್ವಮುಖ ಮಾಡಿಕೊಂಡು ಪ್ರಣವೇನ ವಿಕಸಿತಂ ಕೃತ್ವ ಅರಳಿಸಿಕೊಂಡು ಮತ್ತೆ ಅನೇಕ ಪ್ರಕ್ರಿಯೆಗಳಿದೆ ಅಂತ. ಹಾಗಾಗಿ ಅದು ಅದರ ದೈವಿಕ ಸ್ವರೂಪ, ಇದೇ ಅವಯವದ ದೈವಿಕ ಸ್ವರೂಪ. ಅದು ಭೌತಿಕ ಸ್ವರೂಪ ಮತ್ತು ಅದನ್ನೇನು ಹೀಗೆ ಹೇಗೆ ಮಾಡೋಕ್ಕೆ ಬರುತ್ತೆ ಅಂತಲ್ಲ, ಅದು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅದು ಹಾಗೆ ಇರುತ್ತೆ. ಅದು ಅದರ ದೈವಿಕ ಸ್ವರೂಪ ಏನಿದೆ ಅದನ್ನು ನಿಮ್ಗೆ ಊರ್ಧ್ವಮುಖ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ. ಆಧ್ಯಾತ್ಮಿಕವಾದ ಜಾಗೃತಿ ಉಂಟಾದಾಗ, ಅಂತರ್ಜಾಗೃತಿ ಉಂಟಾದಾಗ ಆಗುವಂಥದ್ದು ಅಂತ ಅಂದ್ಕೊಳ್ಳಿ ನೀವು ಅದನ್ನು ಅಂತ. ಹಾಗಾಗಿ ಪುಂಡರೀಕೇಣ ಸದೃಶಂ ಹೃದಯಂ ಸ್ಯಾದ್ ಅಧೋಮುಖಂ, ಹೃದಯಂ ಚೇತನಾಸ್ಥಾನ ಮುಕ್ತಂ ಸುಶ್ರುತ ದೇಹಿನಾಂ. ಹೃದಯಂ ಚೇತನಾಸ್ಥಾನಂ ಉಕ್ತಂ, ಚೇತನಾಸ್ಥಾನ ಅಂತ ಅದನ್ನು ಕರೀತಾರೆ. ಎಲ್ಲ ಈ ಸುಶ್ರುತನೇ ದೇಹಿನಾಂ, ಎಲ್ಲ ದೇಹಿಗಳಿಗೆ ಅದು ಹಾಗೆಯೇ ಅದು ಅಂತ. ಹಾಗಾಗಿ ಅದನ್ನು ಸದ್ಯ ಪ್ರಾಣಹರ ಮರ್ಮ ಅಂತ ಕರೀತಾರೆ. ಕೂಡಲೇ ಪ್ರಾಣ ಹೋಗ್ಬೋದು ಅಂತ, ಕೂಡಲೇ ಜೀವ ಹೋಗ್ಬೋದು ಅಂತ. ಆ ಮರ್ಮವನ್ನು, ಹೃದಯ ಮರ್ಮವನ್ನು ಸದ್ಯ ಪ್ರಾಣಹರ ಅಂದರೆ ಕ್ಷಣ ಮಾತ್ರದಲ್ಲಿ ಜೀವ ಹೋಗ್ಬೋದು ಅಂತ. ಯಾಕೆಂದರೆ ಅದೇ ಕೇಂದ್ರ, ಅದು ಅದೇ ರಾಜಧಾನಿ. ಅದು ರಾಣಿ ಹುಳು ಇರೋದಲ್ಲಿ, ಇದೊಂದು ಜೇನುಗೂಡು ಅಂತ ತಗೊಂಡ್ರೆ ರಾಣಿ ಹುಳು ಇರೋದಲ್ಲಿ ಒಂದು ವೇಳೆ ರಾಣಿ ಹುಳು ಹಾರಿ ಹೊರಗಡೆ ಹೋದರೆ ಮತ್ತೆ ಯಾವುದೂ ಇರಲ್ಲ ಅಂತ. ಒಂದು ಜೇನುಗೂಡಿಂದ ನಿಮಗೆಲ್ಲ ಗೊತ್ತಿರ್ಬೋದಲ್ವಾ, ರಾಣಿ ಹುಳು ಹೋಯ್ತು ಅಂದರೆ ಹಿಂದೆ ಎಲ್ಲ ಹುಳುಗಳು ಹೋಗ್ಬಿಡುತ್ತೆ ಅಂತ. ಹಾಗೆ ಜೀವ ಹಾರಿ ಹೋಯ್ತು ಅಂದರೆ ಎಲ್ಲ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಪ್ರಾಣ ಎಲ್ಲ ಹೋಗ್ಬಿಡುತ್ತೆ ಅದ್ರ ಹಿಂದೆ ಅಂತ. ಹಾಗಾಗಿ ಅಲ್ಲಿ ಪೆಟ್ಟು ಬಿದ್ದರೆ ಮತ್ತೆ ಅಸ್ತಿತ್ವ ಇಲ್ಲ, ಉಳಿಯೋಕ್ಕಾಗಲ್ಲ ಅಂತ. ಹೀಗೆ ಇದನ್ನು ವಿವರಣೆ ಕೊಟ್ಟಿದ್ದಾರೆ ಶಾಸ್ತ್ರಕಾರರು, ಇಷ್ಟಿಟ್ಕೊಳ್ಳಿ. ಹಾಗಾಗಿ ಇನ್ನು ಮುಂದಿನ ಭಾಗ ಏನು ಅಂದರೆ, ಈ ಮನುಷ್ಯನ ಜೊತೆ ಜೀವ ತಲುಕು ಹಾಕ್ಕೊಂಡಿದೆ, ಈ ಶರೀರದೊಳಗೆ ಸೇರಿಕೊಂಡಿದೆ, ಹೃದಯದೊಳಗಿದೆ. ಎಷ್ಟು ಮಟ್ಟಿಗೆ ಈ ದೇಹವೇ ನಾನಂತ ಆಗಿಬಿಟ್ಟಿದೆ ಅದಕ್ಕೆ ಅಂದರೆ ಬಿಟ್ಟು ಹೋಗೋ ಕಾಲ ಬರುತ್ತಲ್ಲ, ವಿಪರೀತ ಸಂಕಟ ಆಗತ್ತೆ, ತುಂಬ ಕಷ್ಟ ಆಗತ್ತೆ ಬಿಟ್ಟು ಹೋಗ್ಬೇಕಾದ್ರೆ. ಇದೆಲ್ಲ ತಿಳ್ಕೊಂಡಿರ್ಬೇಕು ನಾವು ಅದನ್ನು ಅಂತ. ಈಗ ಈ ಬಟ್ಟೆ, ಚರ್ಮದ ಮೇಲೆ ಬಟ್ಟೆ ಇದೆ, ತೆಗಿಬೋದು, ಏನು ತೊಂದರೆ ಇಲ್ಲ ಅಲ್ವಾ. ಒಂಟು ಹಾಕಿದರೆ ತೆಗಿಯೋಕ್ಕೆ ಕಷ್ಟ ಆಗತ್ತಲ್ವಾ. ಬಲಾತ್ಕಾರವಾಗಿ ತೆಗೆದ್ರೆ ನೋವಾಗತ್ತೆ, ನೋವಾಗುತ್ತೋ ಇಲ್ವೋ.
ಈಗ ಇಡೀ ಶರೀರದ ಜೊತೆಗೆ ಜೀವ ಅಂಟು ಹಚ್ಚಿಟ್ಕೊಂಡಿದ್ರೆ ಅಲ್ಲಿಂದ ಯಾರಾದರೂ ಚಂಡನೋ ಪ್ರಚಂಡನೋ ಯಮದೂತ ಬಂದು ಹೃದಯದೊಳಗಿರ್ತಕ್ಕಂಥ ಅಂಗುಷ್ಠ ಮಾತ್ರ ಪುರುಷನ ಕೊರಳಿಗೆ ಉರುಳು ಹಾಕಿ ಕೊರಳೆಯನ್ನು ಸೆಳೆದಾಗ 100 ಚೇಳು ಕಚ್ಚಿದ ನೋವಾಗತ್ತೆ. ಯಾಕೆಂದ್ರೆ ಅಷ್ಟು ಅಂಟು ಹೊತ್ಕೊಂಡ್ಬಿಟ್ಟಿದೆ ಅಂತ. ಅಂಟು ಕಡಿಮೆ ಮಾಡ್ಕೋಬೇಕು. ನಿಮಗೆ ನೋವಿರಬಾರ್ದು ಜೀವನದಲ್ಲಿ ಅಂದರೆ ಎಲ್ಲ ನೋವು ಅಂಟಿಂದಲೇ ಬರೋವಂಥದ್ದು. ಯಾವುದಕ್ಕೂ ಅಂಟ್ಕೊಂಡಾಗ ನೋವಾಗುತ್ತೆ, ಬಿಡಿಸ್ಬೇಕಾದ್ರೆ ಅದನ್ನು ಬಿಡಿಸೋದು ಅನಿವಾರ್ಯ. ಎಲ್ಲೇ ಅಂಟ್ಕೊಂಡ್ರು ಬಿಡಿಸ್ಲೇಬೇಕು ಒಂದಲ್ಲ ಒಂದು ದಿವಸ. ಬಿಡಿಸ್ತಾ ಇರೋಕ್ಕಾಗಲ್ಲ, ನೋವಾಗತ್ತೆ ಅಂತ. ಹಾಗೆ ಈ ಜೀವಯಾನದಲ್ಲಿ ಅಂದರೆ ದೇಹವನ್ನು ಬಿಟ್ಟು ದೇಹಕ್ಕೆ, ಲೋಕವನ್ನು ಬಿಟ್ಟು ಲೋಕಕ್ಕೆ ಜೀವಯಾನ ಮಾಡಬೇಕಲ್ಲ, ಆಗ ಆ ಮೊದಲ ಕ್ಷಣ ಇದೆಯಲ್ಲ ಅಲ್ಲಿ ಹೇಳತೀರದ ಸಂಕಟ ಯಾಕಾಗತ್ತೆ ಅಂದರೆ ಈ ಅಂಟ್ಕೊಂಡಿರೋಂಥದ್ದು, ಇಡೀ ಶರೀರಕ್ಕೆ ಅಂಟ್ಕೊಂಡಿರೋಂಥದ್ದು. ಅದರಿಂದಾಗಿ ಅಸಾಧ್ಯವಾದ ಒಂದು ವೇದನೆ ಉಂಟಾಗತ್ತಂತೆ. ಹಾಗಾಗಿ ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ. ಹೇಗಾಗತ್ತೆ ಅದು, ಏನಾಗುತ್ತೆ ಅದು, ಆಗದೇ ಇರೋ ಥರ ಮಾಡೋದಕ್ಕೆ ಏನು ಮಾಡಬೇಕು, ಮುಂದಕ್ಕೆ ತುಂಬ ಸಂಕಟಗಳಿದೆಯಲ್ಲ, ಹೇಗೆ ತಪ್ಪಿಸ್ಕೋಬೋದು, ಅದನ್ನು ಏನಾಗುತ್ತೆ ಸಂಕಟ ಅನ್ನೋದನ್ನು ಕೂಡ ಸಂಕ್ಷೇಪವಾಗಿ ನೋಡಿಕೊಂಡು ಹೇಗೆ ನಾವು ತಪ್ಪಿಸ್ಕೋಬೋದು. ಆ ಸನ್ನಿವೇಶ ಇದೆಯಲ್ಲ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ. ನಂಗೊಬ್ಬಂಗಿಲ್ಲ ಅಂತ ಯಾರಿಗೂ ಎಕ್ಸೆಪ್ಷನ್ ಇಲ್ಲ, ಯಾರಿಗೂ ಎಕ್ಸೆಪ್ಷನ್ ಇಲ್ಲ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಬಂದೇ ಬರುತ್ತೆ ಅಂತಾರೆ, ಎದುರಿಸ್ಬೇಕು. ನಾವು ಅದನ್ನು ಎದುರಿಸ್ಬೇಕು, ಇನ್ನೂ ಸಿದ್ಧತೆ ಮಾಡ್ಕೋಬೇಕು. ಅದಕ್ಕೆ ಏನು ಸಿದ್ಧತೆ ಮಾಡ್ಕೋಬೇಕು, ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಹೇಗೆ ಆ ಸಮಯದಲ್ಲಿ ನೋವಿಲ್ಲದೆ ಇರ್ಬೋದು, ತುಂಬ ಸುಖವಾಗಿ ನಾವು ದೇಹದಿಂದ ದೇಹಕ್ಕೆ ಹೇಗೆ ಹೋಗ್ಬಿಡ್ಬೋದು, ಉತ್ತಮ ಸ್ಥಿತಿಗೆ ಹೇಗೆ ಹೋಗ್ಬೋದು. ಉತ್ತಮ ಸ್ಥಿತಿಗೆ ಹೋಗೋದಾಗ ನೋವಾಗೋದಿಲ್ಲ, ಅದಲ್ಲ ಅಂದರೆ ತುಂಬ ನೋವಾಗುತ್ತೆ ಅಲ್ಲಿಂದ. ಹಾಗಾಗಿ ಅದನ್ನು ನಾಳೆ ನೋಡೋಣ. ಹರೇ ರಾಮ್.